ಇವತ್ತಿನ ವಿಡಿಯೋದಲ್ಲಿ ಗ್ರಹಗಳ ವಕ್ರತ್ವದ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ರಾಹುಕೇತುಗಳನ್ನ ಹೊರತುಪಡಿಸಿ ಇತರ ಯಾವುದೇ ಗ್ರಹಗಳು ಕೂಡ ಸೂರ್ಯನ ಸಮೀಪಕ್ಕೆ ಬಂದಾಗ ಅಸ್ತಂಗತ ಆಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳಿದ್ದೆ. ಹೀಗೆ ವಕ್ರತ್ವ ಕೂಡ ಇದೇ ತರನೇ ಅಂದ್ರೆ ಸೂರ್ಯನೇ ಕಾರಣನಾಗ್ತಾನೆ. ಇಲ್ಲಿ ಮೇನ್ ಟಾಪಿಕ್ ಅಂದ್ರೆ ಮೇನ್ ಆಗಿರುವಂತಹ ಮ್ಯಾಟರ್ ಏನಪ್ಪಾ ಅಂದ್ರೆ ಸೂರ್ಯ ವಕ್ರತ್ವಕ್ಕೂ ಕೂಡ ಕಾರಣನಾಗ್ತಾನೆ, ಅಸ್ತಂಗತ್ವಕ್ಕೂ ಕೂಡ ಕಾರಣನಾಗ್ತಾನೆ. ಇದು ಸಿಮಿಲಾರಿಟೀಸ್ ಇರುವಂತದ್ದು, ಅಸ್ತಂಗತ್ವಕ್ಕೆ ಹಾಗೆ ವಕ್ರತ್ವಕ್ಕೆ ಎರಡಕ್ಕೂ ಕೂಡ ಇರುವಂತಹ ಸಿಮಿಲಾರಿಟಿ ಅಂತ ಹೇಳಬಹುದು. ಸೂರ್ಯನೇ ಇದಕ್ಕೂ ಕೂಡ ಕಾರಣನಾಗ್ತಾನೆ. ಸೂರ್ಯನಿಂದಾನೇ ಅಸ್ತಂಗತ ಆಗುವಂಥದ್ದು, ಹಾಗೆ ಸೂರ್ಯನಿಂದಾನೇ ವಕ್ರತ್ವ ಅನ್ನೋದು ಕೂಡ ರೂಪುಗೊಳ್ಳುವಂಥದ್ದು. ಈಗ ಮುಂದೆ ಹೋಗ್ತಾ ಯಾಕೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ವಕ್ರತ್ವ ಅನ್ನೋ ವಿಚಾರವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೆ ವಿವರವಾಗಿ ತಿಳಿಸ್ತೀನಿ. ಹಾಗಾಗಿ ಮಧ್ಯದಲ್ಲಿ ಯಾರು ಕೂಡ ಕ್ಲಾಸ್ ಲೆಫ್ಟ್ ಆಗದೆ ಪೂರ್ತಿ ಕ್ಲಾಸ್ ಗಳನ್ನ ನೋಡಿ ಅರ್ಧ ವಿಚಾರವನ್ನ ತಿಳ್ಕೊಂಡು ಬಿಟ್ರೆ ನಿಮ್ಗಿದು ಇನ್ನೂ ಕನ್ಫ್ಯೂಷನ್ಗೆ ಕಾರಕವಾಗುತ್ತೆ. ಹಾಗಾಗಿ ಸ್ವಲ್ಪ ಈ ಪೂರ್ತಿವರೆಗೂ ಕೂಡ ನೀವು ವೈಟ್ ಮಾಡಿ ಅಂತ ಹೇಳ್ತೇನೆ. ಓಕೆನಾ? ವಕ್ರತ್ವ ಯಾವಾಗ ಉಂಟಾಗುತ್ತೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಇದ್ರ ಪೂರ್ತಿಯಾಗಿ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಗ್ರಹಗಳು ರುಜುಗಮನದಲ್ಲಿ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಚಲಿಸುತ್ತವೆ ಅನ್ನೋದು ನಿಮಗೆ ಗೊತ್ತು. ಮೇಷದಿಂದ ವೃಷಭ, ವೃಷಭದಿಂದ ಮಿಥುನ, ಮಿಥುನದಿಂದ ಕರ್ಕಾಟಕ, ಹೀಗೆ. ಇದು ನಾನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಹೇಳ್ತಾ ಇದ್ದೀನಿ. ರಿಯಲ್ ಲೈಫ್ ಅಲ್ಲಿ ಅಂದ್ರೆ ನಾವೇನ್ ಈ ಸೋಲಾರ್ ಸಿಸ್ಟಮ್ ನಲ್ಲಿ ನಡೀತಾ ಇರುತ್ತಲ್ವಾ, ಆ ಗ್ರಹಗಳ ಒಂದು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆನಾ? ಸೊ ಇದು ಏನಪ್ಪಾ ಅಂತಂದ್ರೆ ಪ್ಯೂರ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ. ನಾನು ನಿಮ್ಗೆ ಜ್ಯೋತಿಷ್ಯವನ್ನ ಮತ್ತೆ ರಿಯಲ್ ಲೈಫ್ ಆಗಿ ಏನ್ ನಮ್ಮ ಒಂದು ಜ್ಯೋತಿಷ್ಯ ಭೂಗೋಳ ಇದ್ರ ಶಾಸ್ತ್ರ ಇದೆ ಅಲ್ವಾ, ನಮ್ಮ ಒಂದು ಸ್ಪೇಸ್ ಬಗ್ಗೆ ಮಾಹಿತಿ ಇರುವಂತದ್ದು ಶಾಸ್ತ್ರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಇಲ್ಲ. ಸೊ ಏನಪ್ಪಾ ಇಲ್ಲಿ ಅಂದ್ರೆ ಆಸ್ಟ್ರಾಲಜಿ ಪ್ಯೂರ್ ಆಗಿ ಜ್ಯೋತಿಷ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೋಬೇಡಿ. ಇದ್ರಲ್ಲಿರುವಂತಹ ಸಿಮಿಲಾರಿಟಿಗಳಾಗಿರ್ಬೋದು, ಭಿನ್ನತೆಗಳಾಗಿರ್ಬೋದು, ಅದ್ರ ಬಗ್ಗೆ ಈಗ ಮಾತಾಡುವಂಥದ್ದು ಬೇಡ. ಮುಂದೆ ನಾವು ಅದ್ರ ಬಗ್ಗೆ ಸಪರೇಟ್ ಆಗಿ ಮಾತಾಡ್ಕೊಳ್ಳೋಣ. ಈಗೇನಪ್ಪಾ ಅಂದ್ರೆ ಜಸ್ಟ್ ಜ್ಯೋತಿಷ್ಯದಲ್ಲಿ ಮಾತ್ರ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ ಫಸ್ಟೇನೆ. ಓಕೆನಾ? ಗ್ರಹಗಳು ರುಜುಗಮನದಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಚಲಿಸುತ್ತವೆ. ಓಕೆನಾ? ಎಡದಿಂದ ಬಲಕ್ಕೆ ತಿರುಗುವಂತದ್ದು. ಮೇಷದಿಂದ ವೃಷಭ, ವೃಷಭದಿಂದ ಮಿಥುನ, ಮಿಥುನದಿಂದ ಕರ್ಕಾಟಕ, ಇದೇ ರೀತಿಯಾಗಿ ಚಲಿಸುವಂತದ್ದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ. ಒಂದು ಗಡಿಯಾರದಲ್ಲಿ ಮುಳ್ಳುಗಳು ಯಾವ ರೀತಿಯಾಗಿ ತಿರುಗುತ್ತವಲ್ವಾ, ಅದೇ ರೀತಿ ತಿರುಗುವಂತದ್ದು ಅಂತ ಹೇಳಬಹುದು. ಸೊ ಇಲ್ಲಿ ಹೀಗೆ ಚಲಿಸುವಂತಹ ಗ್ರಹಗಳು, ಮತ್ತು ನಾನು ವಕ್ರತ್ವ ಏನು ಅಂತ ಹೇಳ್ಬೇಕಲ್ವಾ, ಹೀಗೆ ಚಲಿಸುವಂತಹ ಗ್ರಹಗಳು ಜಾತಕ ಕುಂಡಲಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಚಲನೆಯನ್ನ ಬದಲಾಯಿಸಿ ಹಿಮ್ಮುಖ ಸಂಚಾರವನ್ನ ಮಾಡುತ್ತವೆ. ಅಂದ್ರೆ ಮುಂದೆ ಹೋಗ್ತಾ ಇರುವಂತಹ ಗ್ರಹಗಳು ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಚಲನೆಯನ್ನ ಬದಲಾಯಿಸಿ ಹಿಮ್ಮುಖವಾಗಿ ಅಂದ್ರೆ ರಿಟರ್ನ್ ಯೂ ಟರ್ನ್ ತಗೊಂಡು ವಾಪಸ್ ಬರ್ತವೆ ಅಂತ ಹೇಳ್ಬೋದು. ಇದನ್ನ ವಕ್ರಗಮನ, ವಕ್ರತ್ವ ಅಥವಾ ಇಂಗ್ಲಿಷ್ ನಲ್ಲಿ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ವಕ್ರತ್ವ ಅಂದ್ರೆ ಮುಂದೆ ಯಾವುದು ಕ್ಲಾಕ್ ವೈಸ್ ನಲ್ಲಿ ತಿರುಗ್ತಾ ಇರುವಂತಹ ಗ್ರಹಗಳು, ಆ ರೀತಿಯಾಗಿ ಸಂಚರಿಸ್ತಾ ಇರುವಂತಹ ಗ್ರಹಗಳು ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಚಲನೆಯನ್ನ ಬದಲಾಯಿಸಿ ಹಿಂದೆ ವಾಪಸ್ ತಿರುಗುವಂತಹ ಕ್ರಿಯೆಯನ್ನ ವಕ್ರಗಮನ ಅಥವಾ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ. ಓಕೆನಾ? ಇದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ರಿಟರ್ನ್ ತಿರುಗುವಂತದ್ದು. ಸೊ ಇಲ್ಲಿ ಕುಂಡಲಿಯಲ್ಲಿ ಗ್ರಹಗಳು ಈ ರೀತಿಯಾಗಿ ವಕ್ರಿಯಾದಂತಹ ಸಂದರ್ಭ, ಇದು ಟೆಂಪ್ರವರಿ. ಓಕೆನಾ? ಸೊ ವಕ್ರತ್ವ ಅನ್ನುವಂಥದ್ದು ಟೆಂಪ್ರವರಿ, ಕೆಲವೊಂದಿಷ್ಟು ಸಂದರ್ಭಗಳವರೆಗೆ ಮಾತ್ರ, ಇದು ನಿರ್ದಿಷ್ಟ ಇಂತಿಷ್ಟು ದಿನಗಳವರೆಗೆ ಮಾತ್ರ ಇರುತ್ತೆ. ವಕ್ರಿಯಾದಂತಹ ಗ್ರಹ ಪರ್ಮನೆಂಟ್ ಆಗಿ ಆ ತರನೇ ತಿರುಗ್ತಾ ಇರೋದಿಲ್ಲ. ಕೆಲವೊಂದು ಶಾರ್ಟ್ ಟೈಮ್ ಪೀರಿಯಡ್ ನಲ್ಲಿ, ಚಿಕ್ಕ ಒಂದು ಸಮಯದ ಅವಧಿಯವರೆಗೆ ವಕ್ರಿಯಾಗಿರ್ತವೆ. ಓಕೆನಾ? ಇಲ್ಲಿ ಕುಂಡಲಿಯಲ್ಲಿ ಇಂತಹ ಗ್ರಹಗಳು ವಕ್ರಿಯಾದಾಗ ಆಯಾ ಗ್ರಹಗಳ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನಾನು ಹೇಳ್ತಾ ಇರೋದಲ್ಲ, ಶಾಸ್ತ್ರ ಹೇಳುವಂಥದ್ದು. ಫಲಗಳ ವಿಷಯವನ್ನ ನಾವ್ ಇವತ್ತು ಮಾತಾಡೋದು ಬೇಡ. ಫಲಗಳ ವಿಷಯವನ್ನ ಮಾತಾಡೋದಕ್ಕೆ ತುಂಬಾ ಕ್ಲಾಸ್ಗಳು ಬಾಕಿ ಇದೆ. ಇವತ್ತು ನಾವು ಸೂತ್ರಗಳು ಅಥವಾ ಬೇಸಿಕ್ ಮಾಹಿತಿಗಳನ್ನ ಫಸ್ಟ್ ತಿಳ್ಕೊಳ್ಳೋಣ. ಅದರ ನಂತರ ನಾವು ಫಲಗಳ ಬಗ್ಗೆ ಮಾತಾಡುವಂತದ್ದನ್ನ ಇಟ್ಕೊಳ್ಳೋಣ. ಯಾಕಂದ್ರೆ ಈಗಲೇ ಫಲಗಳ ಬಗ್ಗೆ ಮಾತಾಡ್ತಾ ಹೋಗುವಂತದ್ದು ಸರಿಯಲ್ಲ. ಹೀಗೆ ಯಾವ ಗ್ರಹಗಳು ವಕ್ರಿಯಾಗಿರುತ್ತೋ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಫಲಗಳು ಏನಾದ್ರು ಇರುತ್ತಾ, ಆ ಒಂದು ಫಲಗಳಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಗ್ರಹಗಳು ಕುಂಡಲಿಯಲ್ಲಿ ವಕ್ರವಾಗಿದೆ, ಇದು ವ್ಯಕ್ತವಾಗಿದೆ ಅಂತ ಇದೆ. ವ್ಯಕ್ತವಾಗಿದೆ ಅಲ್ಲ, ಇದು ವಕ್ರಿಯಾಗಿದೆ. ಓಕೆನಾ? ಗ್ರಹಗಳ ಕುಂಡಲಿಯಲ್ಲಿ ವಕ್ರಿಯಾಗಿದೆ ಅಂತಂದ ಮಾತ್ರಕ್ಕೆ
ಆಕಾಶದಲ್ಲಿರುವಂತಹ ಗ್ರಹಗಳು ತಮ್ಮ ಸಂಚಾರವನ್ನ ಬದಲಾಯಿಸಿ ಇದಕ್ಕಿದ್ದ ಹಾಗೆ ಸೂರ್ಯನನ್ನ ಸುತ್ತುವ ತಮ್ಮ ಕಕ್ಷೆಯನ್ನ ಬದಲಾಯಿಸುತ್ತವೆ ಅಂತ ಅರ್ಥ ಮಾಡ್ಕೊಳ್ಳೋ ಹಾಗಿಲ್ಲ. ನಿಜವಾಗಿ ಆ ರೀತಿ ಏನು ನಡೆಯುವುದಿಲ್ಲ. ಇದು ನಾನು ನಿಮ್ಗೆ ಮೊದಲೇ ಕ್ಲಿಯರ್ ಮಾಡಿದ್ದೀನಿ. ಯಾಕಂದ್ರೆ ಇದು ನಮ್ಗೆ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರವೇ ಹೊರತು ನಿಜವಾಗ್ಲೂ ಕೂಡ ಈಗ ಬುಧನೋ ಗುರುವೋ ಕುಜನೋ ಶನಿಯೋ ಯಾವುದೇ ಗ್ರಹ ಕೂಡ ಸೂರ್ಯನನ್ನ ಏನು ರಿಯಲ್ ಲೈಫ್ ಅಲ್ಲಿ ಸುತ್ತಾ ಇದೆ ಅದು ಏನು ತಮ್ಮ ಕಕ್ಷೆಯನ್ನ ಬದಲಾಯಿಸಿಕೊಂಡು ಬದಲಾಗಿ ಉಲ್ಟಾ ಏನೋ ತಿರುಗೋದಿಲ್ಲ. ಯಾವ ರೀತಿಯಾಗಿ ತಿರುಗ್ತಾ ಇರುತ್ತೋ ಅದೇ ರೀತಿಯಾಗಿ ತಿರುಗ್ತಾ ಇರುತ್ತೆ. ಸೊ ಯಾವುದೇ ಒಂದು ಗ್ರಹಗಳಾಗಿರ್ಬೋದು, ಯಾವ ಗ್ರಹಗಳು ಕೂಡ ತಮ್ಮ ಕಕ್ಷೆಯನ್ನ ಬದಲಾಯಿಸುವಂತದ್ದು ಇಲ್ಲಿವರೆಗೂ ನಡೆದಿಲ್ಲ. ಹಾಗಾಗಿ ಅದನ್ನ ನಾವು ಜ್ಯೋತಿಷ್ಯಕ್ಕೆ ಅನುಗುಣವಾಗಿ ನೋಡ್ಕೊಳ್ಳೋ ಹಾಗಿಲ್ಲ. ಆಕ್ಚುಲಿ ಜ್ಯೋತಿಷ್ಯದಲ್ಲೂ ಕೂಡ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ, ಈ ವಿದ್ಯಮಾನಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಈ ವಕ್ರಿಯಾಗಿದೆ ಅನ್ನೋದಕ್ಕೆ ಅರ್ಥ ಏನು? ಹಾಗಾದ್ರೆ ನಮ್ಮ ಋಷಿ ಮುನಿಗಳು ಯಾಕೆ ಇದನ್ನ ವಕ್ರಿಯಾಗಿ ಇದ್ದಾರೆ ಅಂತ ಬರೆದ್ರು ಅಲ್ವಾ? ಒಂದು ನಮ್ಗೊಂದು ಕಾಮನ್ ಆಗಿ ಕೇಳುವಂತ ಪ್ರಶ್ನೆ. ಯಾರಾದ್ರೂ ಕೂಡ ನಿಮ್ಗೆ ಜ್ಯೋತಿಷ್ಯ ಕಲಿತಾ ಇದ್ದೀರಾ ಅಂತಂದ್ರೆ ರಿಯಲ್ ಲೈಫ್ ಅಲ್ಲಿ ಏನು ಆತರ ಗ್ರಹಗಳು ಆಕ್ಚುಯಲ್ ಆಗಿ ಸೂರ್ಯನಿಂದ ಕಕ್ಷೆಯನ್ನೇನು ಬದಲಾಯಿಸ್ಕೊಂಡು ತಿರುಗ್ತಾ ಇಲ್ಲ. ಆದ್ರೆ ನಿಮ್ಮ ಜ್ಯೋತಿಷ್ಯದಲ್ಲಿ ಮಾತ್ರ ಯಾಕೆ ಹೀಗಿದೆ, ಗ್ರಹಗಳು ಯಾಕೆ ವಕ್ರಿ ಆಗುತ್ತೆ? ನಿಮ್ಮ ಒಂದು ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಯ ಅಷ್ಟೊಂದು ಅಕ್ಯುರೇಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇದು ಯಾವ ರೀತಿಯಲ್ಲಿ ಅಕ್ಯುರೇಟ್ ಆಗಿದೆ ಅಂತ ತುಂಬಾ ಜನ ಕೇಳಬಹುದು. ನಾನು ಯಾವಾಗ್ಲೇ ಹೇಳಿದೆ ನಿಮ್ಗೆ, ಏನಪ್ಪಾ ಅಂದ್ರೆ ಇದು ನಾನು ಇದಕ್ಕೆ ಸಿಮಿಲಾರಿಟೀಸ್ ಅನ್ನು ಕಂಪೇರ್ ಮಾಡ್ತಾ ಇರುವಂತದ್ದಲ್ಲ. ಆದ್ರೂ ಕೂಡ ಇಂತಹ ಒಂದು ಕೆಲವೊಂದಿಷ್ಟು ಕ್ವಶನ್ ಗಳನ್ನ ಎದುರಿಸಬೇಕಾಗುತ್ತೆ ಜ್ಯೋತಿಷ್ಯದವನು. ನಾನು ಕೂಡ ಇಂಥದ ಒಂದು ಬಹಳಷ್ಟು ಕ್ವಶನ್ ಗಳನ್ನ ಎದುರಿಸಿದ್ದೀನಿ. ಹಾಗಾಗಿ ನಿಮಗೆ ಅದಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇರುವಂತದ್ದು. ಮುಂದೆ ನಿಮ್ಗೆ ಯಾರಾದ್ರೂ ಇಂತಹ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಅದಕ್ಕೆ ತಕ್ಕಂತಹ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಅದನ್ನ ನೀವು ಅವರಿಗೆ ವ್ಯಕ್ತಪಡಿಸಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆಯನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ಇದನ್ನೇ ಅನುಭವವನ್ನ ಹಂಚಿಕೊಳ್ಳೋದು ಅಂತ ಹೇಳುವಂತದ್ದು. ಓಕೆನಾ? ಸೊ ಇಲ್ಲೇನಪ್ಪಾ ಅಂತಂದ್ರೆ ಈ ವಿದ್ಯಮಾನಕ್ಕೆ ಅರ್ಥ ಏನು ಅಂದ್ರೆ ನಿಜವಾಗ್ಲೂ ಗ್ರಹಗಳು ಉಲ್ಟಾ ಏನೋ ತಿರುಗೋದಿಲ್ಲ. ಆದ್ರೆ ನಾವು ಭೂಮಿಯಿಂದ ನೋಡಿದಾಗ ಸೂರ್ಯನಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಇಂತಹ ದೂರದಲ್ಲಿರುವಂತಹ ಗ್ರಹಗಳು ಕೆಲವೊಮ್ಮೆ ಹಿಮ್ಮುಖವಾಗಿ ಸಂಚಾರ ಮಾಡಿದಂತೆ ಭೂಮಿಯಿಂದ ನೋಡ್ತಾ ಇರುವವರಿಗೆ ಭಾಸವಾಗುತ್ತೆ. ಸೂರ್ಯನಿಂದ ದೂರಕ್ಕೆ ಹೋಗ್ತಾ ಇರೋ ಹಾಗೆ ನಮಗೆ ಗೋಚರಿಸುತ್ತೆ. ಇದನ್ನ ವಕ್ರತ್ವ ಅಂತ ಕರೆಯಲಾಗುತ್ತೆ. ಕೆಲವೊಂದು ಪಾಯಿಂಟ್ ಗಳಲ್ಲಿ ನೋಡಿದಾಗ ನಮ್ಗೆ ಆ ರೀತಿಯಾಗಿ ಕಾಣಿಸುತ್ತೆ. ಅದು ಭೂಮಿಯಿಂದ ನೋಡಿದಾಗ ಮಾತ್ರ ಆ ರೀತಿಯಾಗಿ ಕಾಣಿಸುವಂತದ್ದೇ ಹೊರತು ಇದು ನಮ್ಮ ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳ್ತೀವಿ. ನಮ್ಮ ದೃಷ್ಟಿಯಿಂದ ಆಗುವಂತಹ ಕೆಲವೊಂದ್ಸಲ ಈ ರೀತಿಯಾಗಿ ಆಗುತ್ತಲ್ವಾ, ಕಣ್ಣು ಮೋಸ ಮಾಡುತ್ತು ಅಂತ. ಆ ರೀತಿಯಾಗಿ ಆಗುವಂತದ್ದೇ ಹೊರತು ಇದು ಆಕ್ಚುಯಲ್ ಆಗಿ ಸೂರ್ಯನಿಂದ ವಾಪಸ್ ಏನು ಸುತ್ತಾ ಇರಲ್ಲ. ನಮಗೆ ಆ ರೀತಿಯಾಗಿ ಸೂರ್ಯನಿಂದ ದೂರ ಸರಿದ ಹಾಗೆ ಗೋಚರಿಸುತ್ತೆ. ಇದನ್ನ ವಕ್ರತ್ವ ಅಂತ ಕರೆಯಲಾಗುತ್ತೆ. ಹಾಗಾಗಿ ಯಾವ ಗ್ರಹಗಳು ಕೂಡ ಇಲ್ಲಿ ನಿಜವಾಗಿ ತಮ್ಮ ಚಲನೆಯನ್ನ ಬದಲಾಯಿಸಿ ಹಿಮ್ಮುಖವಾಗಿ ಏನೋ ಸಂಚಾರ ಮಾಡೋದಿಲ್ಲ. ಇದನ್ನ ಗಮನವಿಟ್ಕೊಳ್ಳಿ. ನಾನು ಇದನ್ನ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟು ಮುಂದೆ ವಿವರಿಸ್ತೀನಿ. ಓಕೆನಾ? ಯಾಕೆಂದ್ರೆ ಇದನ್ನ ಇನ್ನೂ ಒಂದ್ ಸ್ವಲ್ಪ ನಾನು ಒಂದು ಉದಾಹರಣೆಯನ್ನ ಕೊಟ್ಟು ಮುಂದೆ ತಿಳಿಸ್ತಾ ಬಂದಾಗ ನಿಮ್ಗೆ ಅದು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಂಡು ಮುಂದೆ ಎಕ್ಸಾಂಪಲ್ ಗೆ ಹೋಗೋಣ. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಸೂರ್ಯ ಮತ್ತು ಚಂದ್ರರಿಗೆ ವಕ್ರತ್ವ ಇಲ್ಲ. ಸೂರ್ಯ ಮತ್ತು ಚಂದ್ರರನ್ನ ಮಂಡಲ ಗ್ರಹಗಳು ಅಂತ ಕರೆಯಲಾಗುತ್ತೆ. ಈ ಗ್ರಹಗಳಿಗೆ ವಕ್ರತ್ವ ಅನ್ನೋದಿಲ್ಲ. ಅಫ್ಕೋರ್ಸ್ ಸೂರ್ಯನಿಗಿಲ್ಲ. ಯಾಕೆಂದ್ರೆ ಈ ವಕ್ರತ್ವಕ್ಕೆ ಸೂರ್ಯನೇ ಕಾರಣನಾಗ್ತಾನೆ. ಸೂರ್ಯನೇ ಪ್ರಮುಖವಾಗಿ ಇಟ್ಕೊಂಡೆ ವಕ್ರತ್ವವನ್ನ ನಿರ್ಧಾರ ಮಾಡುವಂತದ್ದು. ಚಂದ್ರನಿಗೆ ವಕ್ರತ್ವ ಇಲ್ಲ. ಹಾಗಾಗಿ ಚಂದ್ರನನ್ನ ಸೂರ್ಯನನ್ನ ಈ ವಕ್ರತ್ವದಿಂದ ಹೊರಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಹಿಮ್ಮುಖ ಸಂಚಾರಕ್ಕೆ ಒಳಗಾಗೋದಿಲ್ಲ. ಇವು ಕಂಪ್ಲೀಟ್ ಆಗಿ ಮುಂದಕ್ಕೆ ಮಾತ್ರ ಚಲಿಸ್ತಾ ಇರುತ್ತೆ. ಇವರಿಗೆ ಯಾವುದೇ ರೀತಿಯಲ್ಲೂ ವಕ್ರತ್ವ ಅನ್ನೋದು ಇಲ್ಲ. ಹಾಗೆ ರಾಹುಕೇತುಗಳು ಇವೆರಡೂ ಕೂಡ ಯಾವಾಗ್ಲೂ ವಕ್ರಿಯಾಗಿಯೇ ಇರ್ತವೆ. ಹಾಗಾಗಿ ಇವುಗಳನ್ನ ತಾತ್ಕಾಲಿಕ ವಕ್ರತ್ವ ಅನ್ನುವಂಥದ್ದಿಲ್ಲ. ಇವು ಯಾವಾಗ್ಲೂ ಕೂಡ ವಕ್ರಿಯಾಗೇ ಇರುವಂತದ್ದು. ಇದು ಶಾರ್ಟ್ ಆಫ್ ಟೈಮ್ ಪೀರಿಯಡ್ ಅಲ್ಲ, ಇದು ಲಾಂಗ್ ಟೈಮ್ ಪೀರಿಯಡ್. ಯಾವಾಗ್ಲೂ ಕೂಡ ವಕ್ರಿಯಾಗಿಯೇ ಇರ್ತವೆ. ಇವು ಯಾವಾಗ್ಲೂ ಆಂಟಿ ಕ್ಲಾಕ್ ವೈಸ್ ನಲ್ಲೇ ಜಾತಕದಲ್ಲಿ ತಿರುಗಾಡುವಂತದ್ದು. ಕೆಲವು ಎಲ್ಲಾ ಗ್ರಹಗಳು 0 ಡಿಗ್ರಿಯಿಂದ 30 ಡಿಗ್ರಿಗೆ ಹೋಗ್ತಾ ಇರುತ್ತೆ. ಇವು 30 ಡಿಗ್ರಿಯಿಂದ 0 ಡಿಗ್ರಿ ಕಡೆ ಉಲ್ಟಾ ಸುತ್ತುವಂತಹ ಗ್ರಹಗಳಾಗಿರೋದ್ರಿಂದ ಹಾಗಾಗಿ ನಾವಿಲ್ಲಿ ರಾಹು ಮತ್ತೆ ಕೇತುಗಳನ್ನ ಇದರಲ್ಲಿ ವಕ್ರತ್ವದ ಬಗ್ಗೆ ನಾವು ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ರಾಹುಕೇತುಗಳು ಕೂಡ ಈ ವಕ್ರಿಯಿಂದ ಶಾಶ್ವತವಾಗಿ ವಕ್ರಿ ಇರೋದು. ಹಾಗಾಗಿ ವಕ್ರತ್ವ ಅನ್ನುವಂಥದ್ದು ಅವು ಯಾವಾಗ್ಲೂ ವಕ್ರಿಯಾಗಿಯೇ ಇರುತ್ತೆ. ಅವುಗಳ ಬಗ್ಗೆ ನಾವು ಯಾವಾಗ್ಲೂ ಸ್ಪೆಷಲ್ ಆಗಿ ನೋಡ್ಬೇಕಾಗುತ್ತೆ. ಅವು ಯಾವಾಗ್ಲೂ ವಕ್ರಿ ಆಗಿರುವಂತಹ ಗ್ರಹಗಳು. ಹಾಗಾಗಿ ಈ ವಕ್ರತ್ವ ಅಂದ್ರೆ ವಿಶೇಷವಾಗಿ ಏನು ಈ ಸ್ಥಿತಿ ಬರೋದಿಲ್ಲ ಇವರಿಗೆ. ಇನ್ನು ಕುಜ, ಬುಧ, ಗುರು, ಶುಕ್ರ, ಶನಿ ಈ ಒಂದು 5 ಗ್ರಹಗಳೇನಿದೆ ಇವು ಮಾತ್ರ ರುಜುಗಮನ
ಹಾಗೆ ಕೆಲವೊಂದಿಷ್ಟು ಪೀರಿಯಡ್ ಗಳಲ್ಲಿ ವಕ್ರಗಮನ ಇವೆರಡನ್ನು ಕೂಡ ಹೊಂದಿರುವಂತಹ ಗ್ರಹಗಳು ಕುಜ, ಬುಧ, ಗುರು, ಶುಕ್ರ, ಶನಿ, ಈ 5 ಗ್ರಹಗಳು. ಈಗ ನಿಮ್ಗೆ ವಕ್ರತ್ವ ಅನ್ನೋ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ ಅಂದಾಜು ಬಂತು ಅಲ್ವಾ. 5 ಗ್ರಹಗಳು ಮಾತ್ರ ವಕ್ರಿ ಅಂದ್ರೆ ತಾತ್ಕಾಲಿಕವಾಗಿ ವಕ್ರಿ ಆಗುವಂತದ್ದು. ರಾಹುಕೇತುಗಳು ಯಾವಾಗ್ಲೂ ವಕ್ರಿ ಆಗಿರ್ತವೆ. ಸೂರ್ಯ ಮತ್ತೆ ಚಂದ್ರ ಅನ್ನುವಂತಹ ಗ್ರಹಗಳಿಗೆ ವಕ್ರತ್ವ ಅನ್ನುವಂಥದ್ದು ಇನ್ನುವೇ ಇಲ್ಲ. ಓಕೆನಾ. ಸೊ ಇದಿಷ್ಟು ಕ್ಲಿಯರ್ ಆಯ್ತಲ್ವಾ. ಈಗ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಂತಂದ್ರೆ ವಕ್ರಗತಿ ಅಂದ್ರೆ ನೇರವಾಗಿ ಚಲಿಸುವಂತಹ ಗ್ರಹಗಳು ವಕ್ರಿ ಆದಾಗ ಹಿಮ್ಮುಖವಾಗಿ ಸಂಚಾರವನ್ನು ಮಾಡುತ್ತೆ ಅಂತ. ನೋಡಿ, ಉದಾಹರಣೆ ತಗೊಂಡ್ರೆ ಗುರು ಕರ್ಕಾಟಕದಲ್ಲಿ ವಕ್ರಿಯಾಗಿದ್ದರೆ ಮಿಥುನ ರಾಶಿಗೆ ಹಿಮ್ಮುಖ ಸಂಚಾರ ಅಂತ ಅಂದ್ರೆ ಅದೇ ಅಲ್ವಾ, ಆಂಟಿ ಕ್ಲಾಕ್ ವೈಸ್. ಅಥವಾ ಗುರು ಅಂತಲ್ಲ, ಯಾವುದೇ ಒಂದು ಗ್ರಹಗಳಾಗಿರ್ಬೋದು, ಗುರು ಆಗಿರ್ಬೋದು, ಬುಧ ಆಗಿರ್ಬೋದು. ಬುಧ ಕರ್ಕಾಟಕದಲ್ಲಿದ್ರು ಕೂಡ ಮಿಥುನ ರಾಶಿಯ ಕಡೆಗೆ, ಶುಕ್ರ ಇದ್ರು ಕೂಡ ಕರ್ಕಾಟಕದಲ್ಲಿಂದ ಮಿಥುನ ರಾಶಿಗೆ. ಉದಾಹರಣೆಗೆ ಇನ್ನೊಂದಂದ್ರೆ ಕುಜ ಧನಸ್ಸು ರಾಶಿಯಲ್ಲಿ ವಕ್ರಿ ಆದ್ರೆ ವೃಶ್ಚಿಕದ ಕಡೆ ಹೋಗುವಂತದ್ದು, ಶನಿ ಹೋಗುವಂತದ್ದು, ಬುಧ ಹೋಗುವಂತದ್ದು, ಬುಧ, ಶುಕ್ರ, ಈ ಎಲ್ಲಾ ಗ್ರಹಗಳು ಕೂಡ ಇದೇ ರೀತಿ ಅನ್ವಯ ಆಗುತ್ತೆ. ಯಾವುದೇ ಗ್ರಹಗಳು ಕೂಡ ವಕ್ರಿ ಆದ್ರೆ ಹಿಮ್ಮುಖವಾಗಿ ಸಂಚಾರ ಮಾಡುತ್ತವೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅವುಗಳ ಡೈರೆಕ್ಷನ್ ಅನ್ನೋದು ಕುಂಡಲಿಯಲ್ಲಿ ಚೇಂಜ್ ಆಗುತ್ತೆ ಅಂತ. ಬೇಸ್ ಟು ದ ಕುಂಡಲಿ, ಇದು ಕುಂಡಲಿಗೆ ಮಾತ್ರ ಸಂಬಂಧಪಟ್ಟಂತದ್ದು. ಹಾಗಾಗಿ ಇಲ್ಲಿ ಕುಂಡಲಿಯಲ್ಲಿ ಮಾತ್ರ ಈ ಒಂದು ವಕ್ರತ್ವವನ್ನ ನಾವು ತಗೊಳ್ತಾ ಇರುವಂತಹದ್ದು. ಹಾಗಾದ್ರೆ ಗ್ರಹಗಳು ಯಾವಾಗ ವಕ್ರಿ ಆಗುತ್ತವೆ? ವಕ್ರಿ ಆಗುತ್ತೆ ಸರಿ, ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇರ್ಬೇಕಲ್ವಾ, ಅದಕ್ಕೊಂದು ಅರ್ಥ ಇರಬೇಕು, ಅದಕ್ಕೊಂದು ಲೆಕ್ಕಾಚಾರಗಳು ಇರ್ಬೇಕು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಒಂದು ಕ್ಲಾರಿಟಿಗಳು ಇರಬೇಕು, ಸೂತ್ರಗಳು ಇರ್ಬೇಕಲ್ವಾ. ಸುಮ್ನೆ ಗ್ರಹಗಳು ವಕ್ರಿ ಆಯ್ತು ಅಂತ ಹೇಳೋದಕ್ಕಾಗಲ್ಲ. ಗ್ರಹಗಳು ವಕ್ರಿ ಆಗ್ಬೇಕಂದ್ರೆ ಏನಾದ್ರೂ ಒಂದು ವಿಷಯ ನಮ್ಗೆ ಅದನ್ನ ತಿಳ್ಕೊಳ್ಳುವಂತಹ ಒಂದು ವಿಧಾನಗಳು ಗೊತ್ತಿರ್ಬೇಕಲ್ವಾ. ಹಾಗಾಗಿ ಅದನ್ನ ಇವಾಗ ನೋಡ್ಕೊಳ್ಳೋಣ. ಫಸ್ಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ 2 ರೀತಿ ಉತ್ತರಗಳು ಸಿಗುತ್ತೆ. ಗ್ರಹಗಳು 2 ರೀತಿಯಲ್ಲಿ ಕೂಡ ವಕ್ರಿ ಆಗುವಂತ ಸಾಧ್ಯತೆ ಇರುತ್ತೆ. ಕುಜ, ಗುರು, ಶನಿ, ಈ 3 ಇಲ್ಲಿ ಮತ್ತೆ 2 ಗುಂಪುಗಳು ಬರುತ್ತೆ. ಓಕೆನಾ. ಕುಜ, ಗುರು, ಶನಿ ಒಂದು ಗ್ರೂಪು, ಶುಕ್ರ ಮತ್ತೆ ಬುಧ ಇನ್ನೊಂದು ಗ್ರೂಪು. ಇಲ್ಲಿ ಕುಜ, ಗುರು, ಶನಿ ಈ 3 ಗ್ರಹಗಳು ವಕ್ರಿ ಆಗುವ ರೀತಿ ಬೇರೆ, ಹಾಗೆ ಶುಕ್ರ ಮತ್ತೆ ಬುಧ ಈ 2 ಗ್ರಹಗಳು ಕೂಡ ವಕ್ರಿ ಆಗುವಂತಹ ಬೇರೆ, ಆ ರೀತಿ ಬೇರೆಯಾಗಿರುತ್ತೆ. ಇಲ್ಲಿ ಕುಜ, ಗುರು, ಶನಿ ಏನಿದೆ ಇವುಗಳನ್ನ ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅಂದ್ರೆ ಬಾಹ್ಯ ಗ್ರಹಗಳು, ಹೊರಗಿನ ಗ್ರಹಗಳು, ಬಾಹ್ಯ ಗ್ರಹಗಳು ಅಂತ ಕರಿತೀವಿ. ಶುಕ್ರ ಮತ್ತೆ ಬುಧನನ್ನ ಇನ್ನರ್ ಪ್ಲಾನೆಟ್ಸ್ ಅಂತ, ಆಂತರಿಕ ಗ್ರಹಗಳು ಅಂತ ಕರಿತೀವಿ. ಶುಕ್ರ ಮತ್ತೆ ಬುಧ ಯಾಕೆ ಆಂತರಿಕ ಗ್ರಹಗಳು ಅಂತ ಕರಿತೀವಿ ಅಂದ್ರೆ ಇವು ಯಾವಾಗ್ಲೂ ಕೂಡ ಸೂರ್ಯನಿಗೆ ಹತ್ತಿರದಲ್ಲಿ ಸಂಚರಿಸುವಂತಹ ಗ್ರಹಗಳು. ಕುಜ, ಗುರು, ಶನಿ ಏನಿದಾವೆ ಇವರಿಗೆ ಯಾವುದೇ ಒಂದು ಸಿಸ್ಟಮ್ ಇಲ್ಲ. ಸೂರ್ಯನ ಪಕ್ಕದಲ್ಲೇ ಇರಬೇಕು, ಇಂತಿಷ್ಟೇ ಮನೆ ದೂರದಲ್ಲಿ ಇರ್ಬೇಕಂತೇನು ರೂಲ್ಸ್ ಇಲ್ಲ. ಕುಜ, ಗುರು, ಶನಿ ಜಾತಕದಲ್ಲಿ ಯಾವುದೇ ಮನೆಯಲ್ಲಿ ಬೇಕಾದ್ರೂ ಇರಬಹುದು. ಸೂರ್ಯ ಇದರಿಂದ ಎಲ್ಲಿ ಬೇಕಾದ್ರೂ ಇರಬಹುದು. ಆದ್ರೆ ಶುಕ್ರ ಮತ್ತೆ ಬುಧ ಏನಿದೆ ಇವು ಸೂರ್ಯನಿಗೆ ಅತಿ ಸಮೀಪದಲ್ಲೇ ಸಂಚರಿಸಬೇಕು. ಶುಕ್ರ ಮತ್ತೆ ಬುಧ ಸೂರ್ಯನಿಂದ 7ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ಇರೋಕ್ ಸಾಧ್ಯವೇ ಇಲ್ಲ ಯಾವುದೇ ಜಾತಕದಲ್ಲೂ ಕೂಡ. ಆ ರೀತಿಯಾಗಿದ್ರೆ ಜಾತಕದಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಹಾಗಾಗಿ ಶುಕ್ರ ಬುಧ ಏನಿದೆ ಸೂರ್ಯನಿಂದ ತುಂಬಾ ಹತ್ತಿರದಲ್ಲೇ ಇರಬೇಕು. ಓಕೆನಾ. ಸೊ ಇದನ್ನು ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಕುಜ, ಗುರು, ಶನಿ ಈ ಗ್ರಹಗಳು ಸೂರ್ಯನಿಂದ ದೂರ ಇದ್ದಂತಹ ಸಮಯದಲ್ಲಿ ವಕ್ರಿ ಆಗ್ತವೆ. ಓಕೆನಾ. ಹಾಗೆ ಬುಧ ಮತ್ತೆ ಶುಕ್ರರು ಹತ್ತಿರದಲ್ಲಿದ್ದಾಗಲೂ ಕೂಡ ವಕ್ರಿ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಕುಜ, ಗುರು, ಶನಿ ಈ ಗ್ರಹಗಳು ಸೂರ್ಯನಿಗೆ ಹತ್ತಿರದಲ್ಲಿದ್ರೆ ವಕ್ರಿ ಆಗೋದಿಲ್ಲ. ಹಾಗೆ ಬುಧ ಮತ್ತೆ ಶುಕ್ರರು ದೂರ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಹತ್ರ ಇದ್ದಾಗಲೇ ವಕ್ರಿ ಆಗ್ಬೇಕಾಗತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ ನಾನ್ ನಿಮ್ಗೆ ಗ್ರಹಗಳ ಚಲನೆಯ ವಿಷಯವನ್ನ ಹೇಳುವಾಗ, ಗ್ರಹಗಳ ಚಲನೆಯ ಬಗ್ಗೆ ಹೇಳುವಾಗ ನಿಮ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದೆ. ನಿಮ್ಗೆ ಆ ವಿಡಿಯೋಗಳು ನೆನಪಿದೆ ಅಲ್ವಾ? ಗ್ರಹಗಳ ಚಲನೆಯ ಬಗ್ಗೆ ಹೇಳಿರುವಂತಹ ವಿಷಯ ನಿಮ್ಗೆಲ್ಲ ನೆನಪಿದೆ ಅಲ್ವಾ? ಇದೇ ರೀತಿ ನಾನು ಮುಂದೆ ಇನ್ನೊಂದು ಕ್ಲಾಸ್ಗಳನ್ನ ಹೇಳ್ತಾ ಹೋದಾಗ ಒಂದೊಂದೇ ವಿಷಯಗಳು ನಿಮ್ಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಅದಕ್ಕೆ ನಿಮ್ಗೆ ಪದೇ ಹೇಳ್ತಾ ಇರುವಂತದ್ದು, ಈಗ ಹೇಳ್ತಾ ಇರುವಂತಹ ಪ್ರತಿಯೊಂದು ಕ್ಲಾಸ್ಗಳು, ಈಗ ಒಂದು 20 ಕ್ಲಾಸ್ ಅಥವಾ ಒಂದು 25 ಕ್ಲಾಸ್ ಇರುತ್ತೆ. ಆ 25 ಕ್ಲಾಸ್ ನಲ್ಲಿರುವಂತಹ ಮಾಹಿತಿಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಇದು ಒಂದು ಸಲ ನೋಡಿದ್ರೆ ಅಥವಾ ಒಂದ್ಸಲ ನಾವು ಅರ್ಥ ಮಾಡ್ಕೊಂಡ ತಕ್ಷಣ ನಮಗ್ ಪೂರ್ತಿಯಾಗಿ ಅರ್ಥ ಆಗುವಂತದ್ದಲ್ಲ. ಇದು ನಮ್ಗೆ ಹೇಗೆ ಅಂದ್ರೆ ನಾವು ದಿನನಿತ್ಯ ಅಭ್ಯಾಸ ಮಾಡ್ತಾ ಮನಸ್ಸಲ್ಲಿ ಕೂತ್ಕೋಬೇಕಾಗಿರುವಂತಹ ವಿಷಯ. ನಾವೊಂದ್ 2-3 ಸಲ ಕೇಳಿ ಬಿಟ್ರೆ ಇದು ನಮ್ಗೆ ನೆನಪಲ್ಲಿ ಇರಲ್ಲ. ನಾವ್ ಇದೇ ವಿಡಿಯೋಗಳನ್ನ ಅಥವಾ ಬೇರೆ ಯಾವ್ದೋ ಒಂದು ಮಾಹಿತಿಗಳನ್ನ, ಪುಸ್ತಕಗಳನ್ನ ಓದೋದು, PDF ಗಳನ್ನ ನೋಡ್ತಾ ಇರೋದು, ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಇನ್ನಷ್ಟು ಕೇಳ್ತಾ ಇರುವಂತದ್ದು, ಇದೆಲ್ಲ ಕೂಡ ನಮ್ಗೆ ನಮ್ಮ ಮನಸ್ಸಿನ ಆಳದಲ್ಲಿ ನೆನಪಲ್ಲಿ ಉಳಿಯುವಂತೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಜಾಸ್ತಿ ಟೈಮ್ ಕೊಡ್ಬೇಕು ಅಂತ ಹೇಳೋದು.
ಸೊ ನೀವು ಸುಮ್ಮನೆ ಕುತ್ಕೊಂಡಿದ್ದಾಗ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂತದ್ದು, ಪುಸ್ತಕಗಳನ್ನ ಓದುವಂತದ್ದಾಗಿರ್ಬೋದು, ವಿಡಿಯೋಗಳನ್ನ ನೋಡುವಂತದ್ದಾಗಿರ್ಬೋದು, ಎಷ್ಟಾಗುತ್ತೆ ಅಷ್ಟು ಮಾಹಿತಿಗಳ ಸಂಗ್ರಹವನ್ನ ಮಾಡ್ತಾ ಇರ್ಬೇಕಾಗತ್ತೆ. ಹಾಗಾಗಿ ನಾನ್ ನಿಮ್ಗೆ ಹೇಳಿದ್ದೆ, ಈಗ ಗ್ರಹಗಳ ಚಲನೆ ಕೂಡ ನಿಮ್ಗೆ ಅರ್ಥ ಆಗಿದೆ. ಅವೆಲ್ಲ ಬೇಸಿಕ್ ಮಾಹಿತಿ ತುಂಬಾ ಸುಲಭವಾಗಿ ಅರ್ಥ ಆಗುವಂತದ್ದು. ಹಾಗಾಗಿ ಈ ಗ್ರಹಗಳ ಚಲನೆಯ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಬುಧ ಸೂರ್ಯ ಇರುವಂತಹ ಮನೆಯನ್ನ ಬಿಟ್ಟು ಒಂದು ಮನೆಯನ್ನ ಮಾತ್ರ ಸಂಚರಿಸೋದಕ್ಕೆ ಸಾಧ್ಯ. ಶುಕ್ರ 2 ಮನೆಯನ್ನ ಬಿಟ್ಟು ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವು ಯಾವಾಗ್ಲೂ ಕೂಡ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಚಲಿಸುವಂತಹ ಗ್ರಹಗಳು. ಹಾಗಾಗಿ ಇದನ್ನ ನಾವು ಗಮನ ಇಟ್ಕೋಬೇಕು. ಬುಧ ಅದೇ ಹೇಳಿದ್ನಲ್ವಾ ನಿಮ್ಗೆ, ಸೂರ್ಯ ಮೇಷ ರಾಶಿಯಲ್ಲಿದ್ರೆ ಬುಧ ಮೀನದಲ್ಲಾಗ್ಲಿ, ವೃಷಭದಲ್ಲಾಗ್ಲಿ, ಮೇಷದಲ್ಲಾಗ್ಲಿ ಈ 3 ಮನೆಯಲ್ಲಿ ಮಾತ್ರ ಇರುವಂತಹ ಚಾನ್ಸಸ್ ಇರುತ್ತೆ. ಅದೇ ಶುಕ್ರ ಸೂರ್ಯನಿಂದ ಕುಂಭರಾಶಿಯಲ್ಲಾಗ್ಲಿ, ಮೀನರಾಶಿಯಲ್ಲಾಗ್ಲಿ, ಮೇಷ, ವೃಷಭ, ಮಿಥುನ, ಸೂರ್ಯ ಏನು ಮೇಷ ರಾಶಿಯಲ್ಲಿದ್ರೆ ಇದಿಷ್ಟು ರಾಶಿಗಳಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ. ಸೂರ್ಯನಿಂದ 2 ಮನೆ ಮುಂದಕ್ಕೆ, 2 ಮನೆ ಹಿಂದಕ್ಕೆ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚು ದೂರ ಸಾಗೋದಕ್ಕೆ ಶುಕ್ರ ಅಷ್ಟು ದೂರ ಸಾಗೋದಕ್ಕೆ ಸಾಧ್ಯವೇ ಇಲ್ಲ. ಓಕೆನಾ? 2 ಮನೆಯನ್ನ ಬಿಟ್ಟು ದೂರ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದು ಯಾವತ್ತೂ ಕೂಡ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಚಲಿಸುವಂತಹ ಗ್ರಹಗಳು. ಹಾಗಾಗಿ ಇದನ್ನ ನಾವು ಕಂಪಲ್ಸರಿ ನೆನಪಲ್ಲಿ ಇಟ್ಕೋಬೇಕಾಗಿರುವಂತದ್ದು. ಇನ್ನು ಬಾಹ್ಯ ಗ್ರಹಗಳು ನಾನು ಹೇಳದ್ನಲ್ವಾ, ಕುಜ, ಗುರು, ಶನಿ ಈ 3 ಗ್ರಹಗಳೇನಿದಾವೆ, ಈ ಗ್ರಹಗಳು ಸೂರ್ಯ ಇರುವ ಮನೆ ಅಥವಾ ರಾಶಿಯಿಂದ, ಯಾವುದೇ ರಾಶಿಯಲ್ಲಿರ್ಲಿ ಸೂರ್ಯ, ಆ ರಾಶಿಯಿಂದ 5ನೇ ಮನೆ, 6ನೇ ಮನೆ, 7ನೇ ಮನೆ, 8ನೇ ಮನೆ, 9ನೇ ಮನೆ ಇದಿಷ್ಟು ಮನೆಗಳಲ್ಲಿ ಅಂದ್ರೆ ಈ ರೀತಿಯ ದೂರದಲ್ಲಿದ್ದಾಗ ವಕ್ರಿಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆನಾ? ಸೊ ಯಾವ ಗ್ರಹಗಳು? ಕುಜ, ಗುರು, ಶನಿ ಈ 3 ಗ್ರಹಗಳೇನಿದಾವಲ್ವಾ, ಇವು ಸೂರ್ಯ ಇರೋ ಮನೆಯಿಂದ 5ರಿಂದ 9ನೇ ಮನೆಯೊಳಗಡೆ ಇದ್ರೆ, ಆವಷ್ಟು ದೂರದಲ್ಲಿದ್ರೆ ವಕ್ರಿ ಆಗುವಂತಹ ಸಾಧ್ಯತೆ ಇರುತ್ತೆ. 5, 6, 7, 8, 9 5 ಮನೆ ಅಲ್ವಾ? 5, 6, 7, 8, 9 ಈ 5 ಮನೆಗಳಲ್ಲಿದ್ದಾಗ ವಕ್ರಿ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಈ 3 ಗ್ರಹಗಳು ಕೂಡ ಸೂರ್ಯನಿಗೆ ದೂರವಾದಷ್ಟು ವಕ್ರಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ಸೂರ್ಯನಿಗೆ ಹತ್ರ ಬಂದಾಗ ಇವು ವಕ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಮಿನಿಮಮ್ 5ರಿಂದ 9 ಮನೆಯ ಅಂತರದಲ್ಲಿ ಇರಬೇಕಾಗುತ್ತೆ. ಅಂತ ಟೈಮ್ ನಲ್ಲಿ ವಕ್ರಿ ಆಗುವಂತಹ ಸಾಧ್ಯತೆ ಏನಿದೆ ಅದು ಹೆಚ್ಚಿರುತ್ತೆ. ಅಬೌವ್ 99% ಇರುತ್ತೆ. ಓಕೆನಾ? ಸೊ ಉದಾಹರಣೆಯನ್ನ ನಾವು ಈ ಕುಂಡಲಿಯಲ್ಲಿ ನೋಡಬಹುದು. ಇಲ್ಲಿ ಏನಪ್ಪಾ ಅಂದ್ರೆ, ನಾನು ಉದಾಹರಣೆಗಾಗಿ ಸೂರ್ಯ ಮಕರ ರಾಶಿಯಲ್ಲಿರುವುದನ್ನ ತಗೊಂಡಿದ್ದೆ. ಈಗ ಜನವರಿಗೆ ಮಕರ ರಾಶಿಗೆ ಸೂರ್ಯ ಬರ್ತಾ ಇದ್ದಾನಲ್ವಾ? ಸೊ ಇಲ್ಲಿ ಸೂರ್ಯ ನಾನು ಮಕರ ರಾಶಿಯಲ್ಲಿರುವಂತಹ ಸೂರ್ಯನನ್ನ ತಗೊಂಡಿದ್ದೆ. ಈಗ ಸೂರ್ಯ ಧನು ರಾಶಿಯಲ್ಲಿದ್ದಾರೆ. ಈಗ ನೆಕ್ಸ್ಟ್ ಏಪ್ರಿಲ್ 14ಕ್ಕೆ ಸೂರ್ಯ ಮಕರ ರಾಶಿಗೆ ಬರುವಂತದ್ದು. ಜನವರಿ 14ಕ್ಕೆ ಸೂರ್ಯ ಮಕರ ರಾಶಿಗೆ ಬರುವಂತದ್ದು. ಸೊ ಇಲ್ಲಿ ನಾವು ನೋಡುವಂತದ್ದು ಏನಪ್ಪಾ ಅಂದ್ರೆ, ಸೂರ್ಯ ಇಲ್ಲಿ ಮಕರ ರಾಶಿಯಲ್ಲಿದ್ದಾಗ ನೋಡಿ, ಸೂರ್ಯ ಇಲ್ಲಿ ಮಕರ ರಾಶಿಯಲ್ಲಿರುವಂತದ್ದು. ನಾವಿಲ್ಲಿ ಏನ್ ನೋಡ್ಬೇಕು ಅಂತಂದ್ರೆ, ಈ ಕುಜ ಬುಧ ಇಲ್ಲ, ಇಲ್ಲಿ ಕುಜ, ಗುರು, ಶನಿ ಈ ಗ್ರಹಗಳು 5ನೇ ಮನೆಯಲ್ಲಿದ್ರೆ, 6ನೇ ಮನೆಯಲ್ಲಿ, 7ನೇ ಮನೆ, 8ನೇ ಮನೆ, 9ನೇ ಮನೆಯಲ್ಲಿದ್ರೆ ವಕ್ರಿ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇದರ ಅರ್ಥ, ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾಗ ವೃಷಭ ರಾಶಿಯಲ್ಲಾಗ್ಲಿ, ಮಿಥುನ ರಾಶಿಯಲ್ಲಾಗ್ಲಿ, ಕರ್ಕಾಟಕದಲ್ಲಾಗ್ಲಿ, ಸಿಂಹದಲ್ಲಾಗ್ಲಿ ಅಥವಾ ಕನ್ಯದಲ್ಲಾಗ್ಲಿ ಇದಿಷ್ಟು ಮನೆಗಳಲ್ಲಿ ಈ 3 ಗ್ರಹಗಳಲ್ಲಿ ಯಾವ್ದಾದ್ರು ಒಂದು ಗ್ರಹಗಳು ಅಥವಾ ಎಲ್ಲಾ ಗ್ರಹಗಳು ಕೂಡ ಇದ್ರು ಅವೆಲ್ಲ ಕೂಡ ವಕ್ರಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇದನ್ನ ಗಮನಿಸ್ಕೋಬೇಕಾಗತ್ತೆ. ಅಂದ್ರೆ ಈ ಮನೆಗಳಲ್ಲಿ ಸೂರ್ಯನಿಂದ ಇಷ್ಟು ದೂರದಲ್ಲಿದ್ದಂತಹ ಗ್ರಹಗಳು ವಕ್ರಿ ಆಗ್ತವೆ. ಅದು ಚಂದ್ರನನ್ನ ಹೊರತುಪಡಿಸಿ. ಚಂದ್ರ ಅಂತ ಬಂದಾಗ, ಚಂದ್ರ ಇಂಥ ಮನೆಗಳಲ್ಲಿ ದೂರ ಇದ್ದಾಗ ಚಂದ್ರ ಶುಭನಾಗ್ತಾನೆ, ಪೂರ್ಣ ಚಂದ್ರ ಆಗಿರ್ತಾನೆ, ಹುಣ್ಣಿಮೆಗೆ ಹತ್ತಿರದ ಚಂದ್ರನಾಗಿರ್ತಾನೆ. ಹಾಗಾಗಿ ಚಂದ್ರನನ್ನ ನಾವಿಲ್ಲಿ ತಗೊಳ್ಳೋದಕ್ ಬರಲ್ಲ. ಚಂದ್ರ ಅನ್ನೋದು ಬೇರೆ ಆಗುತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಕ್ಲಾಸ್ಗಳಲ್ಲಿ ಹೋಗ್ತಾ ನಿಮ್ಗೆ ಆಲ್ರೆಡಿ ನಾನು ಹೇಳಿದೀನಿ, ಪೂರ್ಣ ಚಂದ್ರನ ಬಗ್ಗೆ ಕವರ್ ಮಾಡಿದೀನಿ. ಇನ್ನಷ್ಟು ಮಾಹಿತಿಗಳು ನಿಮ್ಗೆ ಮುಂದೆ ಕ್ಲಾಸ್ ನ ಒಂದು ಎಕ್ಸಾಂಪಲ್ ಅನ್ನು ಕೊಡುವಾಗ, ಕುಂಡಲಿ ಎಕ್ಸಾಂಪಲ್ ಅನ್ನ ಕೊಡುವಾಗ ನಾನು ನಿಮ್ಗೆ ಅದನ್ನ ಹೇಳ್ತೀನಿ. ಓಕೆನಾ? ಸೊ ಇದು ಇಲ್ಲಿ ಯಾವುದೇ ಮನೆಗಳಾಗಿರ್ಬಹುದು. ನಾನು ಇಲ್ಲಿ ಮಕರವನ್ನ ಉದಾಹರಣೆಗೆ ತಗೊಂಡಿರುವಂತದ್ದು. ಇದು ಬೇರೆ ಯಾವುದೇ ಮನೆ ಆಗಿರ್ಬೋದು, ಅದು ಯಾವ್ದಾಗಿದ್ರು ಕೂಡ ಏನು ಡಿಫರೆನ್ಸ್ ಇಲ್ಲ. ಅದು ಮೀನ ಆಗಿರ್ಬೋದು, ಕರ್ಕಾಟಕ ಆಗಿರ್ಬೋದು, ಧನಸ್ಸು ಆಗಿರ್ಬೋದು, ಒಟ್ಟಿನಲ್ಲಿ
5, 6, 7, 8, 9 ಈ ಸ್ಥಾನದಲ್ಲಿ ಗ್ರಹಗಳಿದ್ದಾಗ ಅವು ವಕ್ರಿಯಾಗುವಂತಹ ಸಾಧ್ಯತೆಯನ್ನ ಹೊಂದಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ನಾನು ಇಲ್ಲಿ ನಿಮ್ಗೆ ಮನೆಗಳಿಗೆ ಲೆಕ್ಕ ಮಾಡುವಂತಹ ವಿಧಾನಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಆ ಮನೆಯನ್ನ ಸೇರಿ ಮುಂದೆ ಲೆಕ್ಕ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ನಾನ್ ನಿಮ್ಗೆ ಮತ್ತೆ ಇದರಲ್ಲೇ ಬೇರೆ ಇನ್ನೊಂದು ಉದಾಹರಣೆಯನ್ನ ಕೊಟ್ಟು ಸ್ಪೂನ್ ಫೀಡಿಂಗ್ ಮಾಡ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲ ಅಷ್ಟು ಬೇಸಿಕ್ ಮಾಹಿತಿ ಅಂತೂ ಖಂಡಿತವಾಗ್ಲೂ ಇದೆ. ಹಾಗಾಗಿ ನಿಮ್ಗೆ ಮತ್ತೆ ಇದನ್ನ ನಾನು ಇನ್ನೂ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗಿಲ್ಲ. ಸೂರ್ಯನಿಂದ ಇಷ್ಟು ದೂರದಲ್ಲಿದ್ದಾಗ ಗ್ರಹಗಳು ವಕ್ರಿ ಆಗ್ತವೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕುಜ, ಗುರು, ಶನಿ ಅನ್ನೋ 3 ವಿಧಾನವನ್ನ ತಿಳಿಸಿದ್ದೀನಿ. ಇದು ಔಟರ್ ಪ್ಲಾನೆಟ್ಸ್, ಏನಪ್ಪಾ ಅಂದ್ರೆ ಬಾಹ್ಯ ಗ್ರಹಗಳು, ಔಟರ್ ಪ್ಲಾನೆಟ್ಸ್ ಅಂತ. ಇವುಗಳ ಬಗ್ಗೆ ಮಾಹಿತಿ ನಿಮ್ಗೆ ಸಿಕ್ಕಿದೆ. ಈಗ ಇನ್ನರ್ ಪ್ಲಾನೆಟ್ಸ್, ಆಂತರಿಕ ಗ್ರಹಗಳು, ಇನ್ನರ್ ಪ್ಲಾನೆಟ್ಸ್ ಅಂತ. ಇವು ಏನಪ್ಪಾ ಅಂತಂದ್ರೆ ಬುಧ ಮತ್ತೆ ಶುಕ್ರರು. ಇವರು ವಕ್ರಿ ಆಗೋದು ಹೇಗೆ ಅಂದ್ರೆ, ಇಷ್ಟು ದೂರ 5ನೇ ಮನೆಗೋ 6ನೇ ಮನೆಗೋ 7ನೇ ಮನೆ 8ನೇ ಮನೆ 9ನೇ ಮನೆಗೆ ಈ 2 ಗ್ರಹಗಳಿಗೆ ಹೋಗೋದಕ್ಕೆ ಯಾವುದೇ ಒಂದು ಅವಕಾಶಗಳೇ ಇಲ್ಲ, ಅಂತ ಒಂದು ಚಾನ್ಸ್ ಇಲ್ಲ. ಹಾಗಾಗಿ ಅಂತ ಗ್ರಹಗಳು ಇವು ಏನಪ್ಪಾ ಅಂದ್ರೆ ಸೂರ್ಯನಿಗೆ ಅತಿ ಸಮೀಪದಲ್ಲಿ ಲಾಕ್ ಆಗಿದೆ. ಇನ್ನರ್ ಪ್ಲಾನೆಟ್ಸ್ ಇವು 2ನೇ ಮನೆ ದೂರಕ್ಕೆ ಚಲಿಸೋದಕ್ಕೆ ಸಾಧ್ಯ. ಹಾಗಾಗಿ ಅವು ಸೂರ್ಯನಿಂದ ದೂರ ಯಾವುದೇ ಸಮಯಕ್ಕೂ ಚಲಿಸೋದಿಲ್ಲ. ಆದ್ರೂ ಕೂಡ ಇವು ವಕ್ರಿಯಾಗುವಂತಹ ಸಾಧ್ಯತೆ ಇದೆ. ಹೇಗೆ? ಬುಧ ಸೂರ್ಯನಿಂದ 14 ಡಿಗ್ರಿಯಿಂದ 28 ಡಿಗ್ರಿಯ ಅಂತರದಲ್ಲಿದ್ದಾಗ, ಹಾಗೂ ಸೂರ್ಯ ಮತ್ತು ಭೂಮಿಯ ಕಕ್ಷೆಯ ಮಧ್ಯೆ ಅಂದ್ರೆ ಭೂಮಿಯಿಂದ ವಿಸಿಬಲ್ ಇದ್ದಾಗ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಬುಧ ಭೂಮಿಯಿಂದ ವಿಸಿಬಲ್ ಇದ್ದಾಗ, ಸೂರ್ಯ ಮತ್ತು ಭೂಮಿಯ ಕಕ್ಷೆಯ ಮಧ್ಯೆ ಬಂದಾಗ ವಕ್ರಿಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಓಕೆನಾ? 14ರಿಂದ 28 ಡಿಗ್ರಿ ಅಂತರದಲ್ಲಿದ್ದಾಗ ಬುಧ ವಕ್ರಿಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗೆ ಇದನ್ನು ನೀವು ಲೆಕ್ಕಾಚಾರ ಮಾಡಿ ಅಂತೂ ತಿಳ್ಕೊಳ್ಳೋದಕ್ಕೆ ಕಷ್ಟ. ಇವುಗಳನ್ನ ತಿಳಿಯೋದಕ್ಕೆ ಮೊಬೈಲ್ ಅಪ್ಲಿಕೇಶನ್ ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಗಳನ್ನ ಬಳಸಬಹುದು, ಅಥವಾ ವಾರ್ಷಿಕ ಜ್ಯೋತಿಷ್ಯ ಪಂಚಾಂಗದ ಪುಸ್ತಕದ ಆಧಾರದ ಮೇಲೆ ತಿಳಿಯಬೇಕು. ಯಾಕಂದ್ರೆ ನಿಮ್ಗೆ ಈಗ ಒಂದು ವಿಂಶೋತ್ತರಿ ದಶಾ ಪದ್ಧತಿಯ ಲೆಕ್ಕಾಚಾರವನ್ನ ಹೇಳಿದ್ದೆ, ಅದನ್ನೇ ತುಂಬಾ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡಿದ್ದೀರಾ. ಕೆಲವರು ಇನ್ನೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ನಾನು ಮತ್ತೆ ಬೇರೆ ಯಾವುದೇ ಲೆಕ್ಕಾಚಾರಗಳನ್ನ ತಿಳಿಸೋದಕ್ಕೆ ಹೋಗಲ್ಲ. ಯಾವ್ದು ಕೂಡ ಈಗ ನಮ್ಮ ಒಂದು ಸಾಫ್ಟ್ವೇರ್ ಯುಗದಲ್ಲಿ ಯಾವ್ದು ಕೂಡ ಅಷ್ಟು ಲೆಕ್ಕಾಚಾರವನ್ನ ನಾವು ಲೆಕ್ಕಾಚಾರ ಮಾಡಿ ಬರ್ಕೋಬೇಕು ಅಂತಿಲ್ಲ. ಹಾಗಾಗಿ ತೀರಾ ಅನಿವಾರ್ಯ ಇರೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ವರಿ ಮಾಡ್ಕೋಬೇಕಾಗಿಲ್ಲ. ಮತ್ತೆ ಲೆಕ್ಕಾಚಾರವನ್ನ ನಿಮ್ ತಲೆಗೆ ನಾನು ಕಟ್ಟೋದಿಲ್ಲ. ಓಕೆನಾ? ಇದನ್ನ ತಿಳಿಯೋದಕ್ಕೆ ಸಿಂಪಲ್ ಆಗಿರುವಂತಹ 2 ವೇ ಏನಪ್ಪಾ ಅಂದ್ರೆ, ಒಂದು ಮೊಬೈಲ್ ಅಪ್ಲಿಕೇಶನ್ಸ್ ಪಂಚಾಂಗ ತಿಳಿಯುವಂತದ್ದು, ಇನ್ನೊಂದು ವಾರ್ಷಿಕ ಜ್ಯೋತಿಷ್ಯ ಪಂಚಾಂಗ ಸಿಗುತ್ತೆ. ಅದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಪಂಚಾಂಗ ನಿಮಗೆ ಸಿಗುತ್ತೆ. ಅದರಲ್ಲಿ ಪ್ರತಿ ಮಾಹಿತಿಗಳಿರುತ್ತೆ. ಎಲ್ಲಾ ಗ್ರಹಗಳು ಯಾವಾಗ ವಕ್ರಿ ಆಗ್ತವೆ, ಯಾವಾಗ ಅಸ್ತಂಗತ ಹೊಂದುತ್ತೆ, ಯಾವಾಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಕ್ರಮಣ ಮಾಡುತ್ತೆ, ಪ್ರತಿಯೊಂದು ವಿಷಯವನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾಧ್ಯ ಆದ್ರೆ ಅಂತಹ ಒಂದು ಜ್ಯೋತಿಷ್ಯ ಪಂಚಾಂಗವನ್ನ ವರ್ಷಕ್ಕೊಂದ್ಸಲ ಖರೀದಿ ಮಾಡಿ. ಯಾಕಂದ್ರೆ ಒಂದು ಪುಸ್ತಕದ ಹೆಸರು ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಪುಸ್ತಕಗಳು ಸಿಗುತ್ತೆ, ಒಂದೊಂದು ಕಡೆ ಒಂದೊಂದು ಪುಸ್ತಕಗಳು ಅವೈಲೇಬಲ್ ಇರುತ್ತೆ, ಕೆಲವೊಂದೊಂದು ಸಿಗೋದಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ಊರಿನಲ್ಲಿ ಯಾವ್ದು ಸಿಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡ್ಬೇಕು. ಓಕೆನಾ? ಸೊ ನಿಮ್ಮ ಊರಿನಲ್ಲಿ ಯಾವ್ದು ನಿಮ್ಗೆ ಅವೈಲೇಬಲ್ ಇರುತ್ತೆ, ಯಾವ್ದು ಅಕ್ಯುರೇಟ್ ಆಗಿರುತ್ತೆ ಅಂತ ಅನ್ಸುತ್ತೋ ಆ ಒಂದು ಪಂಚಾಂಗ ಪುಸ್ತಕವನ್ನ ಒಂದು ಬೈ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಸರ್ಚ್ ಮಾಡಿ ನೋಡ್ತೀನಿ, ಎಲ್ಲ ಕಡೆ ಸಿಗಬಹುದಾದಂತಹ ಅಕ್ಯುರೇಟ್ ಆಗಿರುವಂತಹ ಪುಸ್ತಕ ಯಾವ್ದಾದ್ರು ಇದ್ರೆ ಖಂಡಿತವಾಗ್ಲೂ ಸರ್ಚ್ ಮಾಡಿ ನೋಡ್ತೀನಿ. ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ಸಾಧ್ಯ ಆದಷ್ಟು ಬೇಗ. ಓಕೆನಾ? ಸೊ ಹಾಗೆ ತಿಳಿಸ್ತೀನಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಕಾಗಿಲ್ಲ. ಅಂತ ಒಂದು ಪುಸ್ತಕ ನಿಮಗೆ ಸಿಗುತ್ತೆ ಎಲ್ಲ ಕಡೆ. ಹೆಚ್ಚಿನದಾಗಿ ಈ ಒಂದು ವಕ್ರತ್ವ ಅನ್ನೋದಾಗಿರ್ಬಹುದು, ಹಸ್ತಂಗತ ಆಗಿರ್ಬಹುದು, ಇವೆಲ್ಲ ಸಿಗುತ್ತವೆ. ಅಥವಾ ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಳಸಿದ್ರು ಕೂಡ ನಿಮಗೆ ಆ ದಿನಗಳ ಒಂದು ಕುಂಡ್ಲಿಯನ್ನ ನೋಡ್ಕೊಳ್ಳೋದಕ್ಕೂ ಅಥವಾ ಒಂದು ಟೈಮ್ ಅನ್ನ ನೋಡ್ಕೊಂಡು ಗ್ರಹಗಳು ವಕ್ರಿ ಆಗಿದಾವೋ ಹಸ್ತಂಗತ ಆಗಿದಾವೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆಗುತ್ತೆ. ಓಕೆನಾ? ಇನ್ನು ಶುಕ್ರನ್ ಬಗ್ಗೆ ನೋಡ್ಬೇಕು. ಶುಕ್ರ ಸೂರ್ಯನಿಂದ 28 ಡಿಗ್ರಿಯಿಂದ 48 ಡಿಗ್ರಿ ಅಂತರದಲ್ಲಿದ್ದಾಗ, ಹಾಗೆ ಸೇಮ್ ಸೂರ್ಯ ಮತ್ತೆ ಭೂಮಿಯ ಕಕ್ಷೆಯ ಮಧ್ಯೆ ಬಂದಾಗ ಶುಕ್ರ ಕೂಡ ವಕ್ರಿ ಆಗ್ತಾರೆ. ಇದು ಕೂಡ ಬುಧನ ರೀತಿಯಲ್ಲೇ ವಕ್ರಿ ಆಗುತ್ತೆ. ಯಾಕೆಂದ್ರೆ ಇದು ಇನ್ನರ್ ಪ್ಲಾನೆಟ್ಸ್ ಬುಧನ ಹಾಗೇನೆ. ಹಾಗಾಗಿ ಬುಧ ಶುಕ್ರ ಅನ್ನುವಂಥದ್ದು ಡಿಗ್ರಿಗಳ ಸಮಯದಲ್ಲೇ ಕೂಡ ವಕ್ರಿ ಆಗುವಂತದ್ದು ಅಂತ ನಾವು ಬೇಸಿಕ್ ಆಗಿ ತಿಳ್ಕೊಬಹುದೇ ಹೊರತು ಯಾವುದೇ ಒಂದು ಮನೆಯಲ್ಲಿದ್ದಾಗ ಇವು ವಕ್ರಿ ಆಗ್ತವೆ ಅಂತ ಹೇಳೋದಕ್ಕೆ ಆಗಲ್ಲ. ಓಕೆನಾ? ಸೊ 28 ಡಿಗ್ರಿ ಅಂದ್ರೆ ಒಂದು ಮನೆಯಲ್ಲಿ ಇದ್ದಾಗ್ಲೇ ಆಗುತ್ತೆ, 48 ಡಿಗ್ರಿ ಅಂದ್ರೆ 2 ಮನೆಯಲ್ಲಿದ್ರು ಆಗ್ಬಹುದು ಅಂತ. ಓಕೆನಾ? 13. ಹಾಗಾಗಿ 2 ಇಲ್ಲೇನಪ್ಪಾ ಅಂದ್ರೆ ಇದೇ ರೀತಿಯಾಗಿ ವಕ್ರತ್ವ ಅನ್ನುವಂಥದ್ದು ಇನ್ನರ್ ಪ್ಲಾನೆಟ್ಸ್ಗೆ ಔಟರ್ ಪ್ಲಾನೆಟ್ಸ್ಗೆ ಬೇರೆ ಬೇರೆ ರೀತಿಯ ವಕ್ರತ್ವ ಅನ್ನೋದಿದೆ. ಓಕೆನಾ? ಸೊ ಇಲ್ಲಿ 2 ರೀತಿಯಲ್ಲಿ ವಕ್ರತ್ವವನ್ನ ನೀವು ಇವತ್ತು ತಿಳ್ಕೊಂಡ್ರಿ. ಇನ್ನು
ಈ ವಕ್ರತ್ವ ಉಂಟಾಗೋದಕ್ಕೆ ಕಾರಣ ಏನು? ಏನಿದು ವಕ್ರತ್ವ? ಯಾಕೆ ಅಲ್ವಾ? ಇದಕ್ಕೊಂದು ರೀಸನ್ ಇರ್ಬೇಕಲ್ವಾ? ವಕ್ರತ್ವ ಅನ್ನೋದಕ್ಕೆ ಒಂದು ರೀಸನ್ ಇರ್ಬೇಕು, ಒಂದು ನಾವು ಕನ್ಕ್ಲೂಷನ್ ಬರ್ಬೇಕಲ್ವಾ? ಯಾಕೆ ವಕ್ರತ್ವ? ಜಸ್ಟ್ ಅವುಗಳು ವಕ್ರತ್ವ ಅಂದ್ರೆ ನಮಗೆ ವಿಸಿಬಲ್ ಆಗಿ ಉಲ್ಟಾ ಕಾಣಿಸಿದ ತಕ್ಷಣ ಅವು ವಕ್ರತ್ವನ? ಅದಕ್ಕೊಂದು ಕಾರಣ ಇರ್ಬೇಕು ಯಾಕೆ ಅಂತ ಅಲ್ವಾ? ಆ ಕಾರಕತ್ವ ಏನಪ್ಪಾ ಅಂದ್ರೆ, ಈ ವಕ್ರತ್ವದ ಸ್ಥಿತಿಗೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಗ್ರಹಗಳ ವೇಗ. ನಾವೇನ್ ಇನ್ನರ್ ಪ್ಲಾನೆಟ್ಸ್ ಆಗಿರುವಂತಹ ಬುಧ ಶುಕ್ರ ಹೇಳ್ತೀವಿ, ಯಾವುದೇ ಕೂಡ ಸೇಮ್ ಕಾನ್ಸೆಪ್ಟೇ ವರ್ಕ್ ಆಗುತ್ತೆ. ಇನ್ನರ್ ಪ್ಲಾನೆಟ್ಸ್ ಗಾಗಿರ್ಬೋದು, ಔಟರ್ ಪ್ಲಾನೆಟ್ಸ್ ಗಾಗಿರ್ಬೋದು, ಒಂದು ಅವುಗಳ ಚಲನೆಯ ವೇಗ, ಅವು ಏನ್ ಸೂರ್ಯನನ್ನ ಸುತ್ತತ್ವಲ್ವಾ, ಆ ಒಂದು ಚಲನೆಯ ವೇಗ ಅನ್ನುವಂಥದ್ದೇ ಕಾರಣ. ಯಾಕೆ ಅಂದ್ರೆ ಭೂಮಿ ಮತ್ತೆ ಸೂರ್ಯನನ್ನ ಸುತ್ತುವ ವೇಗಕ್ಕೂ ಈ ಬುಧ ಶುಕ್ರ ಶನಿ ಗುರು ಇವು ಸುತ್ತುವ ವೇಗಕ್ಕೂ ವ್ಯತ್ಯಾಸಗಳಿದಾವೆ. ಬುಧ ಮತ್ತೆ ಶುಕ್ರ ಅನ್ನುವಂಥದ್ದು ಸೂರ್ಯನನ್ನ ಬೇಗ ಸುತ್ತುವಂಥದ್ದು, ಯಾಕೆ ಅಂದ್ರೆ ಸೂರ್ಯನಿಗೆ ಅತಿ ಸಮೀಪದಲ್ಲಿದ್ದಾವೆ. ಅದೇ ಗುರು ಶುಕ್ರ ಶನಿ ಇವೆಲ್ಲ ಸೂರ್ಯನಿಗೆ ಭೂಮಿಗಿಂತ ದೂರ ಇದಾವೆ. ಗುರು ಮತ್ತೆ ಕುಜ ಶನಿ ಇವೆಲ್ಲ ಓಕೆನಾ. ಶುಕ್ರ ಮತ್ತೆ ಬುಧ ಹತ್ತಿರದಲ್ಲಿದ್ದಾವೆ. ಹಾಗಾಗಿ ಇವರಲ್ಲಿ ಡಿಫರೆನ್ಸ್ ಇರುತ್ತೆ. ಸೂರ್ಯನ ಸುತ್ತ ಭೂಮಿಗಿಂತ ಸುತ್ತುವುದು. ಈ ಬುಧ ಮತ್ತೆ ಶುಕ್ರ ಬೇಗ ಸುತ್ತುತ್ತೆ. ಬುಧ ಮತ್ತೆ ಶುಕ್ರರ ಕಕ್ಷೆಯ ವೇಗಕ್ಕೂ ಭೂಮಿಯ ವೇಗಕ್ಕೂ ಅತ್ಯಂತ ಹೆಚ್ಚು ವ್ಯತ್ಯಾಸ ಇದೆ. ಇದನ್ನ ನಾವು ಎರಡು ಗ್ರಹಗಳಿಗೂ ಎರಡು ರೀತಿ ಇನ್ನರ್ ಪ್ಲಾನೆಟ್ಸ್ ಔಟರ್ ಪ್ಲಾನೆಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಕೆಲವೊಂದ್ಸಲ ನಾವು ಭೂಮಿಯಲ್ಲಿ ಇದ್ಕೊಂಡು ನೋಡಿದಾಗ ಈ ಗ್ರಹಗಳು ಏನಿದಾವೆ ಇವು ಚಲನೆಯನ್ನ ನಿಲ್ಲಿಸಿದ ಹಾಗೆ, ಅಂದ್ರೆ ಒಂದೇ ಕಡೆ ನಿಂತ್ಕೊಂಡಿರೋ ರೀತಿ ಅಥವಾ ಹಿಂದಕ್ಕೆ ಚಲಿಸಿದ ಹಾಗೆ ಕಾಣಿಸುತ್ತೆ. ಅದಕ್ಕೆ ಈ ವೇಗದ ಚಲನೆಯಲ್ಲಿರುವಂತಹ ಭಿನ್ನತೆ ಕಾರಣ. ಡಿಫರೆಂಟ್ ಆಗಿರುವಂತಹ ಸ್ಪೀಡ್ಸ್ ಇರೋದ್ರಿಂದ ನಮ್ಗೆ ಅವು ನಿಂತ್ಕೊಂಡಿರೋ ಹಾಗೆ ಅಥವಾ ಬೇಗ ಹೋಗ್ತಾ ಇರೋ ಹಾಗೆ. ಹಲೋ, ಸಾರಿ, ಕ್ಷಮೆ ಇರ್ಲಿ. ಒಂದು ನಮ್ಗೇನ್ ಡಿಫರೆನ್ಸ್ ಗಳು ಕಾಣುತ್ತಲ್ವಾ, ಅಂದ್ರೆ ಒಂದ್ಸಲ ನಿಧಾನವಾಗಿ ಹೋಗುವ ಹಾಗೆ, ಒಂದ್ಸಲ ನಿಂತ್ಕೊಂಡಿರುವ ಹಾಗೆ, ಕೆಲವೊಂದೊಂದ್ಸಲ ಬೇಗ ಹೋಗೋ ರೀತಿ, ಎಲ್ಲ ರೀತಿಯಲ್ಲೂ ಕಾಣಿಸುತ್ತೆ. ಅದು ಈ ಭಿನ್ನತೆನೆ ಕಾರಣ. ಅಂದ್ರೆ ಎಲ್ಲಾ ಗ್ರಹಗಳಲ್ಲಿರುವಂತಹ ಡಿಫರೆಂಟ್ ಆಗಿರುವಂತಹ ಸ್ಪೀಡ್. ಇದು ಹೇಗೆ ನಾವು ಸಿಂಪಲ್ ಆಗಿ ನೋಡ್ಬೇಕಲ್ವಾ? ನಾವು ಒಂದು ವೇಗವಾಗಿ ಫಾಸ್ಟ್ ಆಗಿ ಹೋಗ್ತಾ ಇರುವಂತ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ನಾವು ಸ್ಪೀಡ್ ಆಗಿ ಹೋಗುವಂತ ಒಂದು ಬಸ್ ನಲ್ಲಿ ಇದೀವಿ. ನಮ್ಮ ಪಕ್ಕದಲ್ಲಿ ಇನ್ನೊಂದು ಆಟೋ ರಿಕ್ಷಾ ಇದೆ, ಅದು ಕೂಡ ಹೋಗ್ತಾ ಇದೆ, ಆದ್ರೆ ಅಷ್ಟು ಸ್ಪೀಡ್ ಆಗಿಲ್ಲ, ನಮ್ ಬಸ್ ಗಿಂತ ಸ್ಲೋ ಇದೆ. ನಮ್ ಬಸ್ ಆ ಆಟೋ ರಿಕ್ಷಾವನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಯ್ತು. ನಮ್ಮ ವೇಗ ಜಾಸ್ತಿ ಇರೋ ಕಾರಣ ನಮ್ಗೇನ್ ಅನ್ಸುತ್ತೆ, ಆ ರಿಕ್ಷಾ ಹಿಂದಕ್ಕೆ ಚಲಿಸಿದ ಹಾಗೆ ಕಾಣಿಸುತ್ತೆ. ಆದ್ರೆ ಆಕ್ಚುಯಲ್ ಆಗಿ ರಿಕ್ಷಾ ಏನು ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ, ಅದ್ರ ಪಾಡಿಗೆ ಅದು ನಿಧಾನವಾಗಿ ಚಲಿಸ್ತಾ ಬರುತ್ತೆ. ಆದ್ರೆ ನಮಗೇನಾಗುತ್ತೆ, ನಾವು ಸ್ಪೀಡ್ ಆಗಿರೋದ್ರಿಂದ ಅದು ನಮಗೆ ಹಿಂದಕ್ಕೆ ಹೋದಾಗೆ ಕಾಣಿಸುತ್ತೆ ಅಲ್ವಾ? ಆ ಕಾರಣ ಸೇಮ್ ಕಾನ್ಸೆಪ್ಟೇ ವಕ್ರತ್ವ ಅನ್ನುವಂಥದ್ದು. ಇಲ್ಲಿ ನಾವು ಮಾತ್ರ ವೇಗವಾಗಿ ಚಲಿಸ್ತಾ ಇರ್ತೀವಿ, ಆ ಗ್ರಹಗಳ ಚಲನೆಗೆ ಡಿಫರೆನ್ಸ್ ಇದೆ ಅಲ್ವಾ? ಹಾಗೇನೆ ಈಗ ನಮ್ಗೆ ಬರೀ ಚಲಿಸ್ತಾ ಇರುವಂತದ್ದಷ್ಟೇ ಅಲ್ಲ, ನಿಂತ್ಕೊಂಡಿರುವಂತಹ ಮರಗಳನ್ನ ನಾವು ನೋಡ್ತಾ ಇದೀವಿ. ಮರಗಳು ಕೂಡ ದಾರಿ ಬದಿಯಲ್ಲಿರುವಂತಹ ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಅವು ಕೂಡ ನಮ್ಗೆ ಹಿಮ್ಮುಖವಾಗಿ ಚಲಿಸಿದ ಹಾಗೆ ಕಾಣಿಸುತ್ತೆ. ಅವು ಆಕ್ಚುಯಲ್ ಆಗಿ ಸ್ಟ್ಯಾಂಡಿಂಗ್ ಆಗಿರುತ್ತೆ, ಒಂದ್ ಕಡೆ ಸ್ಟೇಬಲ್ ಆಗಿ ಇರುತ್ತೆ, ಆದ್ರೆ ನಮ್ಗದು ಹಿಂದಕ್ಕೆ ಚಲಿಸಿದ ಹಾಗೆ ಕಾಣುತ್ತೆ. ಇದೇ ಚಲನೆಯಲ್ಲಿರುವಂತಹ ಭಿನ್ನತೆಯಿಂದ ಕಾಣಿಸುವಂತದ್ದು. ಅದೇ ರೀತಿ ನಮ್ದೇ ವೇಗದಲ್ಲಿ ಚಲಿಸ್ತಾ ಇರುವಂತಹ ಗ್ರಹಗಳಾಗಿದ್ರೆ ನಮ್ದೇ ವೇಗದಲ್ಲಿ ಹೋಗ್ತಾ ಇದೆ, ನಮ್ಗೇನೋ ಡಿಫ್ರೆನ್ಸ್ ಗೊತ್ತಾಗಲ್ಲ, ಒಟ್ಟಿಗೆ ಇರೋ ರೀತಿ ಕಾಣಿಸುತ್ತೆ ಅಲ್ವಾ? ಇದೇ ಸ್ಪೀಡ್ ಅಲ್ಲಿ ಇರುವಂತದ್ದು. ಹಾಗೆ ಇದೇ ರೀತಿ ಸೇಮ್ ಕಾನ್ಸೆಪ್ಟ್ ಬಾಹ್ಯ ಗ್ರಹಗಳಾದ ಕುಜ ಗುರು ಶನಿಗಳಿಗೂ ಅನ್ವಯ ಆಗುತ್ತೆ. ಇವುಗಳ ಚಲನೆ ಭೂಮಿಗಿಂತ ನಿಧಾನವಾಗಿದೆ, ಹಾಗಾಗಿ ಇದು ಕೂಡ ಹಿಮ್ಮುಖ ಚಲನೆಯಂತೆ ಭಾಸವಾಗುತ್ತೆ. ಇಲ್ಲಿ ಮೇನ್ ಟಾಪಿಕ್ ಏನಪ್ಪಾ, ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇದು ಕೇವಲ ನಮ್ಮ ಕಣ್ಣಿಗೆ ಭಾಸವಾಗುವಂತಹ ಪ್ರಕ್ರಿಯೆ ಅಷ್ಟೇ ಹೊರತು ನಿಜವಾಗಿ ಗ್ರಹಗಳು ಹಿಂದಕ್ಕೆ ಚಲಿಸೋದಿಲ್ಲ ಅನ್ನೋದನ್ನ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಇದು ಆಕ್ಚುಯಲ್ ವರ್ಲ್ಡ್ ಅಲ್ಲಿ ನಡೀತಾ ಇರುವಂತದಕ್ಕೆ ಸಂಬಂಧ ಇಲ್ಲ. ಇದು ಕೇವಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಅನ್ವಯಿಸಿಕೊಳ್ಬೇಕಾದಂತದ್ದೇ ಹೊರತು ಆಕ್ಚುಯಲ್ ಆಗಿ ಆ ಗ್ರಹಗಳೇನು ಉಲ್ಟಾ ಸುತ್ತೋದಿಲ್ಲ. ಓಕೆನಾ? ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಹೀಗೆ ಈ ಜ್ಯೋತಿಷ್ಯದಲ್ಲಿ ಈ ವಿದ್ಯಮಾನ ಬಹಳಷ್ಟು ವಿಭಿನ್ನ ಫಲಿತಾಂಶಗಳಿಗೆ ಕಾರಣ ಆಗುತ್ತೆ. ಯಾಕೆ ಅಂದ್ರೆ ಇದಕ್ಕೂ ಕಾರಣ ಸೂರ್ಯನಿಂದಾನೇ ಕಾರಣ ಆಗುವಂತದ್ದು. ಯಾಕೆಂದ್ರೆ ಸೂರ್ಯನಲ್ಲಿರುವಂತಹ ಚಲನೆಯ ಆಧಾರದ ಮೇಲೆನೆ ಆ ಗ್ರಹಗಳಲ್ಲಿ ವಕ್ರತ್ವ ಅನ್ನೋದು ಉಂಟಾಗಿರೋದ್ರಿಂದ, ಸೂರ್ಯನ ಪ್ರಭಾವ ಆ ಗ್ರಹಗಳ ಮೇಲಿರೋದ್ರಿಂದ ಆ ಗ್ರಹಗಳ ಫಲಿತಾಂಶಗಳಲ್ಲಿ ಹೆಚ್ಚು ಕಡಿಮೆ ಆಗೋದಕ್ಕೆ ಕಾರಣವಾಗುತ್ತೆ ಈ ವಕ್ರತ್ವ ಅನ್ನುವಂಥದ್ದು. ಹಾಗಾಗಿ ಇದು ಜ್ಯೋತಿಷ್ಯದಲ್ಲಿ
ಈ ವಿದ್ಯಮಾನ ಅನ್ನುವಂಥದ್ದು ಬಹಳಷ್ಟು ವಿಭಿನ್ನ ಫಲಿತಾಂಶಗಳಿಗೆ ಕಾರಣ ಆಗುತ್ತೆ. ಸೇಮ್ ಅದೇ ನಾವು ಅಸ್ತಂಗತ ಅಂತ ನೋಡ್ಕೊಂಡ್ರು ಕೂಡ ಸೂರ್ಯನ ಕಿರಣಗಳಿಗೇನು ಆ ಗ್ರಹಗಳು ಸುಟ್ಟು ಹೋಗೋದಿಲ್ಲ. ನಮ್ಗೆ ಆ ಸೂರ್ಯನ ಹತ್ತಿರದಲ್ಲಿ ಗ್ರಹಗಳು ಬಂದಾಗ ಏನು ಆಸ್ಟ್ರಾಲಜಿಯಲ್ಲಿ ಆ ಎರಡು ಎನರ್ಜಿಗಳು ಒಟ್ಟಿಗೆ ಬಂದಾಗ ನಮ್ಗೆ ಆ ಒಂದು ಸೂರ್ಯನ ಬೆಳಕಿನ ಕಿರಣಗಳಿಗೆ ಈ ಇನ್ನೊಂದು ಸೂರ್ಯನ ಅತಿ ಸಮೀಪದಲ್ಲಿರುವಂತಹ ಗ್ರಹಗಳ ಒಂದು ಕಿರಣ ಸ್ಟಾಪ್ ಆಗುತ್ತೆ ಅಥವಾ ಅದರಲ್ಲಿ ಅಡಚಣೆ ಉಂಟಾಗುತ್ತೆ ಅಂತ. ಅದೇ ರೀತಿನ ಈ ವಕ್ರತ್ವ ಅನ್ನೋದಿರುವಂತದ್ದು ಒಂದು ಸೂರ್ಯನ ಪ್ರಭಾವಕ್ಕೆ ಒಳಪಡುವಂತದ್ದು. ಆಸ್ಟ್ರಾಲಜಿಯಲ್ಲಿ, ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹಗಳ ಮೇಲೆ ನಾವು ರಿಯಲ್ ಲೈಫ್ ಅಲ್ಲಿ ಮಾತಾಡಿದ್ರು ಕೂಡ ಪ್ರತಿಯೊಂದು ಗ್ರಹಗಳ ಮೇಲೆ ಸೂರ್ಯನ ಬೆಳಕು ಅನ್ನುವಂಥದ್ದು ಇಂಪ್ಯಾಕ್ಟ್ ಅನ್ನ ಮಾಡ್ತಾನೆ ಇದೆ. ಪ್ರತಿಯೊಂದು ಗ್ರಹಗಳ ಚಲನೆಯ ಮೇಲೂ ಕೂಡ ಸೂರ್ಯನ ಒಂದು ಗುರುತ್ವಾಕರ್ಷಣೆ ಅನ್ನೋದು ಇಂಪ್ಯಾಕ್ಟ್ ಮಾಡ್ತಾನೆ ಇದೆ ಅಲ್ವಾ. ಹಾಗಾಗಿ ಸೂರ್ಯನೇ ಎಲ್ಲದಕ್ಕೂ ಕೂಡ ಗ್ರಹಗಳ ರಾಜನಾಗಿದ್ದಾನೆ. ಈ ಎಲ್ಲಾ ಗ್ರಹಗಳನ್ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು ಸೂರ್ಯನ ಗುರುತ್ವಾಕರ್ಷಣಾ ಶಕ್ತಿ ಅನ್ನೋದು ನಮಗ್ ಗೊತ್ತಿದೆ. ಹಾಗಾಗಿ ಈ ವಕ್ರತ್ವ ಅನ್ನೋದು ಕೂಡ ಸೂರ್ಯನಿಂದಾನೇ ಇಂಪ್ಯಾಕ್ಟ್ ಆಗುವಂತದ್ದು. ಹಾಗಾಗಿ ಜ್ಯೋತಿಷ್ಯದಲ್ಲಿ ಈ ಒಂದು ವಿದ್ಯಮಾನ ಬಹಳಷ್ಟು ವಿಭಿನ್ನವಾಗಿರುವಂತಹ ಫಲಿತಾಂಶಗಳಿಗೆ ಕಾರಣವಾಗುತ್ತೆ. ಯಾವ ರೀತಿ ಅಂತಂದ್ರೆ ಫಲಗಳಲ್ಲಿ ವಿಳಂಬ ಅಂದ್ರೆ ಡಿಲೇ ಆಗೋದಾಗಿರ್ಬೋದು, ಹೆಚ್ಚು ಶ್ರಮವನ್ನ ಹಾಕ್ಬೇಕಾಗಿ ಬರುವಂತದ್ದಾಗಿರ್ಬೋದು, ಕೆಲವೊಂದೊಂದ್ಸಲ ಅತ್ಯುತ್ತಮವಾಗಿರುವಂತಹ ಶುಭ ಫಲಿತಾಂಶಗಳು ಕೂಡ ಸಿಗಬಹುದು, ಕೆಲವೊಂದೊಂದ್ಸಲ ಹೆಚ್ಚು ಸಮಸ್ಯೆಗಳು ಸಿಗಬಹುದು, ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಲಾಭ ಆಗ್ಬಹುದು ಅಥವಾ ನಷ್ಟಗಳು ಆಗ್ಬಹುದು. ಇದೆಲ್ಲ ಕೂಡ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ವಕ್ರತ್ವ ಅನ್ನೋದು ಕೂಡ ಅತ್ಯಂತ ವಿಶೇಷವಾಗಿರುವಂತಹ ವಿಷಯ. ಹಾಗಾಗಿ ಇದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಯಾಕಂದ್ರೆ ಇಷ್ಟೆಲ್ಲ ಡಿಫರೆಂಟ್ ಆಗಿರುವಂತಹ ಫಲಗಳು ಯಾಕೆ ಅಂದ್ರೆ ವಿಳಂಬ, ಶ್ರಮ, ಕೆಲವೊಂದ್ಸಲ ಶುಭ ಫಲಿತಾಂಶ ಅಂದ್ರೆ ನಾವು ಅದನ್ನ ಜಾತಕ ನೋಡಿ ನಿರ್ಧರಿಸಬೇಕಾಗತ್ತೆ. ವಕ್ರಿ ಅಂತ ಅಂದಾಗ ವಕ್ರತ್ವಕ್ಕೆ ಸ್ಪೆಷಲ್ ಪ್ಯಾರಾಮೀಟರ್ಸ್ ನಲ್ಲಿ ಆ ಜಾತಕವನ್ನ ನೋಡಿದಾಗ ನಮಗೆ ಅವುಗಳ ಒಂದು ಅಂದಾಜು ಸಿಗುತ್ತೆ. ಇದನ್ನ ನಾವು ಫಲಗಳ ವಿಷಯದಲ್ಲಿ ನೋಡ್ಕೊಳ್ಳೋಣ, ಈಗ ಬೇಡ. ಓಕೆನಾ? ಇವುಗಳ ಬಗ್ಗೆ ನಾವು ಒಂದೇನು ಅಂತಂದ್ರೆ ಈ ವಕ್ರತ್ವದ ಬಗ್ಗೆ ಒಂದು ಚೆನ್ನಾಗಿರುವಂತಹ ಒಂದು ಐಡಿಯಾವನ್ನ ನಾವು ಇಟ್ಕೊಳ್ಳುವಂತದ್ದು ತುಂಬಾ ಮುಖ್ಯ. ಹಾಗಾಗಿ ಇದು ಬೇಸಿಕ್ ಮಾಹಿತಿ ಎಲ್ಲರಿಗೂ ಕೂಡ ಇದು ಗೊತ್ತಿರ್ಬೇಕಲ್ವಾ. ವಕ್ರತ್ವ ಅನ್ನುವಂತ ಒಂದು ಕಾನ್ಸೆಪ್ಟೇ ಇದೆ ಅಂತ ಗೊತ್ತಿಲ್ಲದೆ ಇದ್ರೆ ನಾವು ಅಸ್ಟ್ರಾಲಜಿ ಕಲಿಯೋದಕ್ಕಾಗಲ್ಲ. ಪ್ರತಿಯೊಂದು ಮಾಹಿತಿಯನ್ನ ಕೂಡ ನಾವು ನೋಡ್ಕೋಬೇಕು. ಹಾಗಾಗಿ ಇದು ಇರುವಂತದ್ದೇ ಹೊರತು ಇದನ್ನ ನಾವು ಗಮನ ಇಟ್ಟು ತಿಳ್ಕೋಬೇಕು. ಯಾವ್ದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಎಲ್ಲವನ್ನ ನಾವು ಚೆಕ್ ಮಾಡಿನೇ ಪ್ರಿಡಿಕ್ಷನ್ ಹೋಗ್ಬೇಕಾಗತ್ತೆ ಅಂತ. ವಕ್ರಿಯಾಗಿರುವಂತಹ ಗ್ರಹ ಸಾಮಾನ್ಯ ಫಲಿತಾಂಶಗಳಲ್ಲಿ ಬದಲಾವಣೆ ನೀಡಬಹುದು ಅಥವಾ ಕೆಲವೊಮ್ಮೆ ನಮಗೆ ಜಾತಕದಲ್ಲಿ ವಕ್ರಿಯಾಗಿ ಕಾಣಿಸ್ತಾ ಇರುವಂತಹ ಗ್ರಹದಿಂದ ಯಾವುದೇ ಪರಿಣಾಮ ಡಿಫರೆಂಟ್ ಆಗಿರುವಂತದ್ದು ಇಲ್ಲದೆ ಇರಬಹುದು, ನಾರ್ಮಲ್ ಆಗೇ ಇರಬಹುದು. ಈ ವಕ್ರತ್ವ ಅನ್ನೋದು ಕ್ಯಾನ್ಸಲ್ ಆಗ್ಬಿಡಬಹುದು. ಅದ್ ಹೇಗೆ ಅನ್ನೋದನ್ನ ನಾನು ಈಗ ಹೇಳೋದಕ್ ಸಾಧ್ಯ ಇಲ್ಲ. ಉದಾಹರಣೆ ಸಮೇತ ಜಾತಕ ತೋರಿಸುವಾಗ್ಲೇ ಹೇಳ್ಬೇಕಾಗುತ್ತೆ ಅಲ್ವಾ. ಈಗ ಹೇಳೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಗೆ ಇನ್ನೂ ಜಾತಕ ನೋಡೋದಕ್ಕೆ ಬೇಕಾದಷ್ಟು ವಿಷಯಗಳಿದಾವೆ. ಒಂದ್ ಜಾತಕವನ್ನ ನೋಡೋದಕ್ ಹೋಗ್ಬೇಕು ಅಂದ್ರೆ ಮುಂಚೆ ಎಲ್ಲ ತಿಳ್ಕೊಂಡೇನೆ ಜಾತಕ ಡೈರೆಕ್ಟ್ ಆಗಿ ಹೋಗ್ಬೇಕು. ಅಲ್ಲಿವರೆಗೂ ನಾವು ಹೇಳೋದಕ್ ಆಗಲ್ಲ. ವಕ್ರಿಯಾಗಿರುವಂತಹ ಗ್ರಹ ಸಾಮಾನ್ಯವಾಗಿ ಫಲಿತಾಂಶಗಳಲ್ಲಿ ಡಿಫಿಕಲ್ಟೀಸು ಅಥವಾ ಒಳ್ಳೆ ಫಲಿತಾಂಶ ಎರಡನ್ನೂ ಕೂಡ ನೀಡಬಹುದು. ಫಲಿತಾಂಶಗಳಲ್ಲಿ ಬದಲಾವಣೆ ಇರುತ್ತೆ. ಒಳ್ಳೇದಿದ್ರೆ ಕೆಟ್ಟದ್ದು, ಕೆಟ್ಟದಿದ್ರೆ ಒಳ್ಳೇದು, ಯಾವ್ದು ಬೇಕಿದ್ರೂ ಆಗ್ಬಹುದು, ಯಾವ ರೀತಿ ಬೇಕಿದ್ರೂ ಆಗ್ಬಹುದು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಇಂತಹ ಮಾಹಿತಿಗಳಿಗಾಗಿ ನೀವು ನಮ್ಮ ಜ್ಯೋತಿಷ್ಯ ತರಗತಿಯನ್ನ ಕೂಡ ಜಾಯಿನ್ ಆಗಬಹುದು. ಈ ಒಂದು ಜ್ಯೋತಿಷ್ಯ ತರಗತಿ ಅನ್ನೋದು ಕೇವಲ 3,000 ರೂಪಾಯಿಯಲ್ಲಿ 50 ತರಗತಿಗಳ ವಿಡಿಯೋಗಳು ನಿಮಗೆ ಸಿಗುತ್ತೆ. ಪ್ರತಿ ತರಗತಿ ಕೂಡ 1 ಗಂಟೆಯ ಅವಧಿಗಿಂತ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೀವು ಜ್ಯೋತಿಷ್ಯ ತರಗತಿಯನ್ನ ಜಾಯಿನ್ ಆಗಬಹುದು ಅಥವಾ ಹೆಚ್ಚಿನ ಮಾಹಿತಿಯನ್ನ ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮೂಲಕ ಸಂಪರ್ಕ ಮಾಡಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.